ಗುರುದೇವ ಆತ್ಮಾನಂದರಿಗೆ ನಮಸ್ಕರಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ ತತ್ಸ್ವರೂಪಿಗಳು ಹಾಗೂ ಸನ್ನಿಧಾನದಲ್ಲಿರ್ತಕ್ಕಂಥ ಸದ್ಗುರು ಸಮರ್ಥ ಶಿವಾನಂದ ಅಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ ಇಲ್ಲಿ ಆಗಮಿಸಿದಂಥ ಎಲ್ಲ ಆಧ್ಯಾತ್ಮ ಬಂಧುಗಳಾದ ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀಮನ್ ನಿಜಗುಣ ಶಿವಗಳ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದಿಂದ ಮುಂದಿನ ದಿವಸ ಹೇಳಿದ್ವಿ, ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ. ಇವತ್ತು ಹೇಳ್ತಾರೆ, ಶ್ರೀ ಗುರುವೇ ಶರಣು, ಶಿವಯೋಗ ಸಂಪದವನೇ ಎನಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಪುರಾಗಣ ಘಟಾದಿ ವಿಷಯವನ್ನು ಫಲರೂಪದಿಂದ ಅರಿವುತ ಆಶ್ರಯಿಸಿದ ಚಿದಾಭಾಸದ ಕುರುಹು ಹಿಡಿದು ಅಂತಲ್ಲಿ ಸತ್ಯ ಸಂವಿತ್ಯನಿಸಿ ಮೆರೆವ ಪರತತ್ವವದು ನೀನೆಂದು ಪೇಳದ ಶ್ರೀ ಗುರುವೇ ಶರಣು. ಶಿವಯೋಗ ಸಂಪದವನೇ ಎನಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಒಳಗೆ ಒಪ್ಪೋ ರಸು ಮನೋಮತಿ ನಿದ್ರೆಯೆಂದೆನಿಸಿ ನಿದ್ರೆಯೆಂದೆನಿಸಿಕೊಳ್ಳುತ್ತಿರಪ್ಪ 5 ಕೋಶವನ್ನು ಬೇರಿಟ್ಟು ತಿಳಿವ ಕೂಟಸ್ಥ ನೀನು ಆ ವಿಶ್ವ ಸಾಕ್ಷಿಯಾಗಿ ಉಳಿದಿಹ ಪರಬ್ರಹ್ಮವೆಂದು ಬೋಧಿಸಿದ ಶ್ರೀ ಗುರುವೇ ಶರಣು. ಶಿವಯೋಗ ಸಂಪದವನೇ ನನಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಭೇದ ಅಪರೋಕ್ಷವೆಂಬ 2 ಉಪಾಧಿಯನ್ನು ಉಳಿದು ವಾದಿಸದೆ ಅಖಂಡ ಏಕರೂಪವೆನಿಸಿದ ಬೋಧಾಂಬುದಿ ಶಂಭುಲಿಂಗವಾಗಿಹ ಮುಕ್ತಿಯಾದ ಪರಿಯನ್ನು ನಿನಗಿದೆ ಎಂದು ಒಲಿದು ಅರುಪಿದ ಶ್ರೀ ಗುರುವೇ ಶರಣು. ಶಿವಯೋಗ ಸಂಪದವನೇ ನನಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಏನು ಹೇಳ್ತಾರೆ, ಪಡೆಯೋದಾಗ ನಿಜ ಸುಖ ಅಂತ ಹೇಳಿದ್ಮೇಲೆ ಅದನ್ನು ಪಡೆದ ಮೇಲೆ ಅದನ್ನು ಹೊಂದಿದಂಥ ಸುಖವನ್ನು ಅದನ್ನು ತಿಳಿಸ್ಕೊಟ್ರಲ್ಲ ಆ ಒಂದು ಕ್ರಮ ತಿಳಿಸ್ಕೊಟ್ಟಂತ ತಮಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಹೌದು, ಶಿವಯೋಗ ಸಂಪದವನೇ ನನಗೆ ಆಗು ಮಾಡಿದ ನಿಜವಿರಾಗಿ ನಿಜವಾದ ಸುಖವನ್ನು ಹೆಂಗೆ ಹೊಂದಬೇಕು ಅನ್ನುವಂಥ ಕ್ರಮ ನಾನು ತಿಳಿಸ್ಕೊಟ್ರಲ್ಲ. ನನಗೆ ಈ ಜಡಭಾವನ ನೀಗಿ ನಾನು ನಿತ್ಯ ರೂಪದಲ್ಲಿ ಸತ್ಯದನಿ ಶುದ್ಧದನಿ ಮುಕ್ತನಾದನಿ ಅನ್ನೋದನ್ನು ಖಾತ್ರಿ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ನಾನು ವಂದನೆಗಳು. ಯಾಕಂದ್ರೆ ನಿಮಗೆ ಜನ ಒಂದೇ ಅಂದ್ರೆ ಎಲ್ಲ ಇವರು ನಿಮಗೆ ವಂದನೆ ಮಾಡ್ತತಿ. ಹೌದು, ಎಲ್ಲರಿಗೂ ನೀವು ಏನು ದುಃಖ ನಿವಾರಣೆ ಮಾಡಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದುವಂಥ ಕ್ರಮವನ್ನು ತಿಳಿಸ್ತೀರಲ್ಲ, ಅದಕ್ಕೆ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾರೆ. ಹೌದು, ಹೊರಗಣ ಘಟಾದಿ ವಿಷಯವನ್ನು ಫಲರೂಪದಿಂದ ಅರಿವುತ್ತ ಹೊರಗಿನ ಘಟಾದಿ ವಸ್ತುಗಳನ್ನು ಶರೀರ ಮೊದಲು ಮಾಡಿಕೊಂಡು ಎಲ್ಲ ವಿಷಯ ವಸ್ತುಗಳನ್ನು ತೋರಿದಂಥ ತೋರಿಕೆಯನ್ನು ಅದನ್ನು ಅರಿಯುತ್ತಾ ಅವನ್ನ ಬೇರೆ ಸಾಕ್ಷಿನ ನಾನು ಅದನ್ನೇ. ಹೌದು, ಆಶ್ರಯಿಸಿದ ಚಿದಾಭಾಸ ಕುರುಹು ಹಿಡಿದು ಚಿದಾಭಾಸನ ಕುರು ಹಿಡ್ಕೊಂಡು ಅದನ್ನು ಹೆಂಗೆ ನಾ ಅರಿತೇನೆ ಅನ್ನೋದನ್ನು ತಿಳಿಸ್ಕೊಟ್ರಲ್ಲ. ಹೌದು, ಅದನ್ನು ತಿಳಿಸ್ಕೊಟ್ಟಂತ ತಮಗೆ ಒಂದೇ ಧನ್ಯವಾದಗಳು. ಹೊರಗಣ ಘಟಾದಿ ವಿಷಯವನ್ನು ಫಲರೂಪದಿಂದ ಅರಿವುತ ಆಶ್ರಯಿಸಿದ ಚಿದಾಭಾಸದ ಕುರುಹು ಹಿಡಿದು ಅಂತಲ್ಲಿ ಸತ್ಯ ಸಂವಿತ್ಯನಿಸಿ ಮೆರೆವ ಪರತತ್ವವದು ನೀನೆಂದು ಪೇಳದ. ಪರತತ್ವನ ನೀನದು ಸತ್ಯ ಸಂಯುಕ್ತ ಯಾವಾಗಲೂ ಇರುವಂಥದ್ದು, ಅದಕ್ಕೆ ಆಪತ್ತು ಅನ್ನೋದೇ ಇಲ್ಲ, ಅದಕ್ಕೆ ಕುಂದು ಕೊರತೆಗಳೇ ಇಲ್ಲ. ಪರತತ್ವಕ್ಕೆ ಯಾವುದೇ ಕುಂದು ಕೊರತೆ ಇಲ್ಲ, ಅದ ಸಂಪಾದನೆ, ಅದ ಸಂಪತ್ತು ಅಂತ ಮಿಗ್ಲಾದ್ದು ಯಾವುದೂ ಇಲ್ಲ. ಅದು ಸವಿಲಾದ್ದು ಯಾವಾಗಲೂ ಇರುವಂಥದ್ದು, ಅದ ನೀನದಿ ನೋಡು ಅಂತ ತಿಳಿಸ್ಬಿಟ್ರಲ್ಲ, ಅದಕ್ಕೆ ನಿಮಗೆ ವಂದನೆಗಳು. ಶರಣು. ಅದನ್ನು ಕಾಣುವಂಥ ಅದನ್ನು ಅನುಭವಿಸುವಂಥ ಒಂದು ಮಾರ್ಗವನ್ನು ಹೇಳಿ, ಇದೆಲ್ಲ ಸುಳ್ಳೈತಿ, ಈ
ಇದಕ್ಕೆಲ್ಲ ನೀನು ಸಾಕ್ಷಿಯಾಗ್ಯದಿ. ತೋರಾನ್ ತೋರ್ಕಿಗೆ ನೀ ಸಾಕ್ಷಿ ಅದಿ. ಯಾವ್ದು ತೋರ್ತೈತಿ ಅದು ನೀನಲ್ಲ. ಆ ತೋರುದಂತ ತೋರಿಕೆ ನೀನು ಸಾಕ್ಷಿ ಅದಿ. ನೀನು ಅದನ್ನೆಲ್ಲ ನೀನು ಅರಿತಿ. ಅರಿತಾ ನೀ ಬೇರೆ ಸಾಕ್ಷಿ ಅದಿ. ನಿನಗೆ ಯಾವ ಬಾಧೆನೂ ಇಲ್ಲ ಅಂತ ನೀವು ತಿಳಿಸಿದ್ರಲ್ಲ, ಅದಕ್ಕೆ ನಿಮಗೆ ವಂದನೆಗಳು. ನಾನು ಮೊದಲೇಕೆ ಏನು ತಿಳ್ಕೊಂಡಿದ್ದೆ, ಈ ಜಡಭಾವವನ್ನ ಹಿಡ್ಕೊಂಡಿದ್ದೆ. ಈ ಜಡ ಶರೀರ ನಾನು ತೋರಿದಂಥ ತೋರಿಕೆಯಲ್ಲೇ ಸುಖ ಐತಿ ಅಂತ ತಿಳ್ಕೊಂಡಿದ್ದೆ. ಅದನ್ನು ಹೋಗ್ಲಾಡಿಸಿ ನೀವು ಏನು ತಿಳಿಸಿದ್ರಿ, ಪರತತ್ವ ನೀನದಿ, ಶ್ರೇಷ್ಠವಾದಂಥ ತ್ರಿಕಾಲ ಬಾಧಿತ ವಸ್ತು ನೀನದಿ ಅಂತ ತಿಳಿಸಿರಲ್ಲ, ಅದಕ್ಕೆ ನಿಮಗೆ ವಂದನೆಗಳು. ಹೌದಲ್ಲ? ಸಂಸ್ಕಾರ ಬಲ ಇದ್ರು ಸಹಿತ ಬೇಕ್ರಿ. ಅದು ಹಿಂದಿನ ಜನ್ಮದ ದುಡುಕಿ ಮೇಲೆ ಅದನ್ನ ಇದಾಗಿರ್ತದೆ. ಅದು ಕೆಲವೊಂದು ಜನಕ್ಕೆ ಅವಶ್ಯ ಇಲ್ಲ. ಹಿಂದೆ ಪೂರ್ವ ತಯಾರಿ ಸಿದ್ಧಿ ಆಗಿ ಈಗ ಬುದ್ಧಿಗೆ ಯಾವ ಗುರು ಇದ್ದ? ಬುದ್ಧಿಗೆ ಯಾವ ಗುರು ಇದ್ದಿಲ್ಲ. ಸ್ವಂತ ಇದ್ರ ಮೇಲೆ ಸ್ವಯಂ. ಯಾಕಂದ್ರೆ ಹಿಂದಿನ ದುಡುಕಿ ಹಂಗೆ ತಯಾರಿತ್ತು. ವಿಚಾರ ಮಾಡುವಂತ ಶಕ್ತಿ ಹಂಗೆ ವಿಚಾರ ಮಾಡುವಂತ ಶಕ್ತಿ ಸಾಮರ್ಥ್ಯ ಬೆಳೆದಿತ್ತು. ಅದು ಹಿಂದಿನ ಜನದಾಗ ಆಗಿದ್ದ. ಆದ್ರೆ ಅದ ಪ್ರಾರಬ್ಧಕ್ಕೆ ಅನುಸಾರವಾಗಿ ದೇಹ ಹೋದ ಕೂಡಲೇ ಅದು ಅಷ್ಟಕ್ಕೆ ಮೊದಲಿರ್ತೈತಿ. ಈ ಮತ್ತೊಂದು ಜನ್ಮ ಯಾತಿ ಬರ್ಬೇಕೈತಿ. ಆ ಯಾತಿ ಬಂದಾಕ್ಷಣ ಅವ್ ಮುಕ್ತನ ಅದಾನ ಅಂತ. ಪ್ರಾರಬ್ಧವನ್ನು ತೀರಿಸ್ಲಿಕ್ಕೆ ಬಂದೈತಿ ಅಷ್ಟ ಅದು ಸೇರಿ. ಆದ್ರ ವಿಚಾರ ಮಾಡಿ ನೋಡಿದ್ರೆ ಮುಕ್ತ ಇದ್ದ ಅಂತ. ಅಂತರಿಗೆ ಗುರು ಬೇಕಾಗಿಲ್ಲ. ಇದನ್ನ ಸ್ವತಃ ಸ್ವಯಂ ವಿಚಾರ ಮಾಡುವಂತ ಶಕ್ತಿ ಅವನಲ್ಲಿ ಬೆಳೆದಿರ್ತೈತೋ ಅವ್ ಗುರುವಿನ ಅವಶ್ಯಕತೆ ಬರೋದು. ಹಿಂದಿನ ಜನ್ಮದ ಸಂಸ್ಕಾರದ ಬಲದಿಂದ ಅದ ಈಗ ಆ ವಿಚಾರ ಮಾಡುವಂತ ಸಾಮರ್ಥ್ಯ ಬೆಳೆದಿರ್ತೈತಿ. ಮೊಟ್ಟ ಮೊದಲ ಅನುಭವಿಗೆ ಯಾವ ಗುರು ಇದ್ದ ಅಂತಂದ್ರೆ ಇಲ್ಲ. ಮೊಟ್ಟ ಮೊದಲ ಅನುಭವಿಗೆ ಯಾವ ಗುರು ಇದ್ದ? ಸ್ವಯಂ ಗುರು ಇದ್ದಿಲ್ಲ. ನಮ್ಮ ಅಜ್ಜಾರಿಗೂ ತಮ್ಮಷ್ಟಕ್ಕೆ ಅವರಿಗೂ ಹಂಗೆ ಕೆಲವೊಂದು ಇದಿರ್ತೈತಿ. ಆದ್ರೆ ಅದನ್ನ ತೋರಿಸ್ಕೊಡ್ತಾರ, ಮಾರ್ಗವನ್ನ ಹೇಳ್ತಾರ ಹೊರತಾಗಿ ಅದನ್ನ ಕಣ್ಕೊಂಡು ಸ್ವತಃ ನಾವ ಪ್ರಯತ್ನ. ಹೌದಲ್ಲ? ಸಹಾಯಕ ಊರ್ಗೋಲ್ ಇದ್ದಂಗ ಅವಂತ. ಊರ್ಗೋಲಕ್ಕೆ ಬೀಳಬಾರ್ದು, ಇದನ್ನ ಮಾಡ್ಬಾರ್ದು ಅದ ಅಲ್ಲ. ಅದರಿಂದನ ಶಕ್ತಿ ಬರ್ತೈತಿ ಅಂತಲ್ಲ. ಹೌದು. ನನ್ನ ಸಾಮರ್ಥ್ಯವನ್ನ ಹೆಚ್ಚಿಸ್ಲಿಕ್ಕೆ ಅದು ಆಸರ ಅಷ್ಟ. ಹೌದಲ್ಲ? ನನ್ನಲ್ಲಿ ಶಕ್ತಿ ಐತಿ. ಆ ಶಕ್ತಿಯನ್ನ ದ್ವಿಗುಣಗೊಳ್ಸಕ, ಆ ವಿವೇಕವನ್ನು ಜಾಗೃತಗೊಳ್ಸಕ್ ಅಷ್ಟ ಅದು ಆಸರ. ಹೌದಲ್ಲ? ಆ ಆಸರನ ನಿಜ ಅಲ್ಲ. ಹೌದಲ್ಲ? ಆಸರ ಎದಕ್ಕೆ? ನಾ ಬೀಳಬಾರ್ದು, ಎಡಬಾರ್ದು ಅನ್ನೋ ಸಲುವಾಗಿದ್ದ ಅದು ಆಸರ. ಅದಕ್ಕೆ ಇದು ನಮ್ಮ ಸ್ವತಃ ಪ್ರಯತ್ನವನ್ನು ಅವಲಂಬಿಸುತ್ತೆ. ಹೌದಲ್ಲ? ಸ್ವತಃ ಪ್ರಯತ್ನದಿಂದ ಸಾಯ್ದ ಮಾತ್ರ ಅದು ಗುರು ಹೇಳಿದಂಥ ವಿಚಾರಗಳನ್ನ ನಾನು ಪರಾಮರ್ಶೆ ಮಾಡಲಿಕ್ಕೆ ಸಾಧ್ಯ ಐತಿ. ಇಲ್ಲ ಅಂದ್ರೆ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲ ನಂಬಿಡ್ತೇವೆ ನಾವು. ನಿಜವಾದ ಗುರು ಯಾರು ಅಂತ ಗೊತ್ತಾಗುದಿಲ್ಲ. ಹೌದಲ್ಲ? ಸ್ವತಃ ವಿಚಾರವನ್ನು ಮಾಡುವಂತ ಸಾಮರ್ಥ್ಯ ಇದ್ರೆ ಮಾತ್ರ ನಿಜವಾದ ಗುರು ಯಾರು ಅನ್ನೋದು ಗೊತ್ತಾಗತ್ತ. ಇಲ್ಲಾಂದ್ರೆ ಹೇಳಿದ್ರಲ್ಲ 6 ನಮೂನಿ ಗುರುಗಳ ಬಗ್ಗೆನೂ ಹೇಳ್ಯಾರ. ಹೌದಲ್ಲ? ಯಾರೋ ಒಬ್ರು ಗುರು ಅಂತ ತಿಳ್ಕೊಂಡ್ಬಿಡ್ತಾರೆ. ಕಾಮ್ಯ ಗುರುನೋ ನಿಷಿದ್ಧ ಗುರುನೋ ಅವ್ರನ್ನು ಕೂಡ ಗುರುನ ಅಂತ ಸ್ವೀಕಾರ ಮಾಡ್ಬಿಡ್ತಾರೆ. ಯಾಕಂದ್ರೆ ನಮ್ಮ ಬೈಕಿಗಳಿಗೆ ಯಾವ್ಯಾವದಾವ ಆ ಬೈಕಿಗಳ ಅನುಸಾರವಾಗಿ ಗುರುವನ್ನ ನಿಶ್ಚಯಿಸ್ಕೊಂತಾನೆ. ಹೌದಲ್ಲ? ನಿಜವಾದ ಗುರು ಯಾರನ್ನೋದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಂತ ಬೈಕ್ ಇದ್ರೆ ಅಂತ ನಿಜವಾದ ಗುರು ಯಾರನ್ನೋ ಗೊತ್ತಿಡಕ್ ಸಾಧ್ಯ. ಇಲ್ಲ ಅಂದ್ರೆ ಗೊತ್ತಿಡಕ್ ಆಗುದು. ಅಜ್ಜಾರ್ ಅಂತ ನಾವೇನ್ ಬೋರ್ಡ್ ಹಾಕೊಂಡು ಅಡ್ಡಾಡೋಣ? ನಮ್ಗೇನ ಬೋರ್ಡ್ ಹಾಕೊಂಡು ಅಡ್ಡಾಡಕ್ ನಮ್ಗೇನ ಇದಾಗೈತೆ? ಯಾರು ನಾ ನಿಜವಾದ ಗುರು ಅದೇನಿ, ನಾ ಇದನ್ ಮಾಡ್ತೇನೆ ಅಂತ ಯಾರು
ಅವ ಹುಡುಕೋಬೇಕು ನಮ್ಮ ಇದಕ್ಕೆ ಅನುಸಾರವಾಗಿ, ನಮ್ಮ ಬಯಕೆಗಳಿಗೆ ಇಚ್ಛೆಗಳಿಗೆ ಅನುಸಾರವಾಗಿ ನಾವು ಎಂಥವ್ರನ್ನ ಆಶ್ರಯಿಸಿ ಹೋಗ್ಬೇಕು, ಆಶ್ರಯಿಸುವಂತೆ ಅನ್ನೋದ್ರ ಬಗ್ಗೆ ಹೇಳ್ಯಾರ ಹಿಂಗೆ. ಹೌದಲ್ರಿ? ಅದಕ್ಕೆ ಅವ್ರಿಗೆ ಅಲ್ಲಿವರೆಗೆ ನಿಜ ಸುಖವನ್ನು ನೀ ಪಡೆಯುವುದಿಲ್ಲ ಅಂತಂದ್ರೆ ನಿನ್ನನ್ನು ನೀ ಎಡೆಬಿಡದೆ ಅರಿತಾಗ ಮಾತ್ರ ನಿಜ ಸುಖವನ್ನು ಪಡ್ಯಾಕ್ ಸಾಧ್ಯ ಐತಿ ಅಂತ ತಿಳಿಸ್ಕೊಟ್ಟಂತ ಗುರುವಿಗೆ ನಿಮಗೆ ಧನ್ಯವಾದಗಳು. ಯಾಕಂದ್ರೆ ನೀ ಹೇಳಿದಂಥ ವಿಚಾರಗಳನ್ನು ಕೇಳಿ ನನ್ನೊಳಗೆ ನಾ ಎಡೆಬಿಡದೆ ಅದನ್ನು ಅನುಸಂಧಾನ ಮಾಡಿ ಆ ಸ್ಥಿತಿಯನ್ನು ಹೊಂದಿದೆ. ಅದಕ್ಕೆ ನೀವು ಮಾರ್ಗವನ್ನು ತೋರಿಸಿದ್ರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಈಗ ಹೇಳ್ತಾರವ್ರು. ನಿಜ ಸುಖವನ್ನು ಹೊಂದಿದ ಮೇಲೆ ಅಂತ ಗುರುವಿನ ಮಾರ್ಗದರ್ಶನದಿಂದ ನಮಗಿದೆ. ಅದಕ್ಕೆ ಅಂತ ಗುರುವಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಹೌದಲ್ರಿ? ನೀ ಪರತತ್ವನದಿ, ನೀನು ವಿನಾಶ ಆಗ್ತಕ್ಕಂಥ ವಸ್ತು ಅಲ್ಲ ನೀನು. ಹೌದಲ್? ಪರತತ್ವ ನೀನದಿ, ಶ್ರೇಷ್ಠವಾದಂಥ ತ್ರಿಕಾಲವಾದಂಥ ವಸ್ತು ನೀನದಿ. ನೀನು ತೋರಿದಂಥ ತೋರಿಕೆ ಈ ಜಡಭಾವನ ಬಿಟ್ಟು ಆ ಪರತತ್ವದ ಇರುವಿನ ಕಡೆ ಲಕ್ಷ್ಯ ಕೊಟ್ಟ ನೀ ಅದೇ ಅನ್ನೋದನ್ನ ತಿಳಿಸಿಕೊಟ್ರಿಲ್ಲ. ಅದಕ್ಕೆ ನಿಮಗೆ ವಂದನೆಗಳು, ಧನ್ಯವಾದಗಳು. ಹೌದಲ್ಲ? ಹೌದು. ನಾನು ಮೊದಲಕ್ಕೆ ಏನು ಹಿಡ್ಕೊಂಡಿದ್ದೆ? ಜಡಭಾವದಾಗಿದ್ದೆ. ಈ ಜಡ ಶರೀರ ನಂದು, ಈ ತೋರಿದಂಥ ತೋರಿಕೆ ಒಳಗೆ ಸುಖ ಐತಿ ಅಂತ ತಿಳ್ಕೊಂಡು ಆಭಾಸ ಆಗಿಬಿಟ್ಟಿತ್ತು ನನಗೆ. ಹೌದಲ್ರಿ? ಅಜ್ಞಾನ ಆವರಣ ವಿಕ್ಷೇಪದಿಂದ ನಾ ಏನ್ ಮಾಡಿದ್ದೆ? ಬಳಲಾಕತ್ತಿದ್ದೆ. ಅದನ್ನು ಪರೋಕ್ಷದಿಂದ ನನ್ನ ದೃಢ ಮಾಡಿದ್ರಿ, ಇದನ್ನು ತಿಳಿಸ್ಕೊಟ್ರಿ. ನಾನು ಮತ್ತೆ ಅದನ್ನು ಪ್ರಯತ್ನ ಮಾಡಿ ಅಪರೋಕ್ಷ ಜ್ಞಾನ ಮಾಡಿಕೊಂಡೆ. ಅದನ್ನ ಮಾಡಿಕೊಂಡು ಶೋಕ ನಿವೃತ್ತಿ ಮಾಡ್ಕೊಂಡ್ಮೇಲೆ ನನ್ನ ನಿರಂಕುಶ ವೃತ್ತಿ ಬಂದೈತಿ. ಅದಕ್ಕೆ ನನಗೆ ಇದನ್ನ ನಿರಂಕುಶ ವೃತ್ತಿಯನ್ನು ಹೊಂದಕ್ಕೆ ಸಹಾಯ ಮಾಡಿದಂಥ ತಮಗೆ ವಂದನೆಗಳು ಅಂತ ಹೇಳ್ತಾರೆ. ಹೌದಲ್ರಿ? ಹೌದು. ನಾ ಪರತತ್ವನ ಅದೇನೆ ಅನ್ನೋದನ್ನು ಖಾತ್ರಿ ಮಾಡಾಕ ನೀವು ಸಹಾಯ ಮಾಡಿದ್ರಲ್ಲ, ಅದಕ್ಕೆ ಧನ್ಯವಾದ. ನಿನ್ನೆ ಅಲ್ಲಿ ಒಂದ ವೇದಿಕೆ ಮೇಲೆ ಇಬ್ಬರು ಕುಂದಿರ್ಸೋರಿದ್ರಿಪ್ಪ, ಅವ್ರನ್ನು ಕುಂದಿರ್ಸೋರಿದ್ರಿಪ್ಪ. ಮತ್ತೆ ನೀವು ಹಾಕಿದ್ರು ಪ್ರತ್ಯೇಕ ಕುರ್ಚಿ 2 ಹಾಕ್ರಿ, ಇಲ್ಲ ಅಂದ್ರೆ ಅಪ್ಪನಲ್ಲಿ ಅಷ್ಟು ಕುಂದಿರ್ಸಿದ್ರೆ ಅವ್ರು ಬೇರೆ ಪ್ರತ್ಯೇಕ ಇಲ್ಲ. ಅದಕ್ಕೇನಾತ್ರಿ? ಇಲ್ರಿಪ್ಪ, ಆದ್ರೂ ಅದು ಸರಿ ಕರೆಕ್ಟ್ ಸ್ವರ್ಗಳಿಲ್ಲ, ನೀವು ತಿಳ್ಕೊಳ್ರಿ. ಅದು ಅದಕ್ಕೂ ಏನಾಗಿಲ್ರಿಪ್ಪ, ಅದು ಕರೆಕ್ಟ್ ರೀಪ. ಅದು ಹಂಗ ಮಾಡ್ಬೇಡ್ರಿ, ಅವ್ರಿಗೆ ಪ್ರತ್ಯೇಕ ಹಾಕ್ರಿ, ಇಲ್ಲ ಅಂದ್ರೆ 2 ಕುರ್ಚಿ ಪ್ರತ್ಯೇಕನ ಹಾಕ್ರಿ ಅಂತ ಹೇಳಿ. ಕರೆಕ್ಟ್ ಹೇಳ್ರಿ, ಬರೋಬರ್. ಇಲ್ಲ ಅಂದ್ರೆ ಅಪ್ಪಗಳು ಒಬ್ಬರಲ್ಲಿ ಕೂರ್ಸ್ರಿ, ಅವ್ರಿಗೆ ಪ್ರತ್ಯೇಕ ಬೇರೆ ಹಾಕ್ರಿ. ಕರೆಕ್ಟ್, ನೀವು ಹೇಳಿಕೊಟ್ಟದ್ದು ಬರೋಬರ್ ಅಲ್ಲ. ಅದಕ್ಕೆ ನಮಗೆ ಅದ್ರಾಗ ಏನು ಭೇದ ಮಾಡುದು ಭೇದ ಇಲ್ರಿಪ್ಪ. ಕರೆಕ್ಟ್. ಒಳಗೆ ವಪೋ ರಸು ಮನೋಮತಿ ನಿದ್ರೆ ಎಂದೆನಿಸಿಕೊಳ್ಳುತ್ತಿರಪ್ಪ 5 ಕೋಶವನ್ನು ಬೇರಿಟ್ಟು ತಿಳಿಯುವ ಕೂಟಸ್ಥ ನೀನು ಆ ವಿಶ್ವ ಸಾಕ್ಷಿಯಾಗಿ ಉಳಿದಿಹ ಪರಬ್ರಹ್ಮವೆಂದು ಬೋಧಿಸಿದ. ಕೂಟಸ್ಥದಿ, ಸಾಕ್ಷಿದಿ, ಪರಬ್ರಹ್ಮ ಸ್ವರೂಪ ನೀನದಿ ಅಂತ ತಿಳಿಸಿದ್ರಲ್ಲ, ನಿಮಗೆ ವಂದನೆಗಳು. ನಾ ಏನು ಮೊದಲಿಗೆ ತಿಳ್ಕೊಂಡಿದ್ದೆ, ಈ ಶರೀರ ಪ್ರಾಣವಾಯು, ಮತಿ, ಚಿತ್ತ, ಅಹಂಕಾರದ ಇವನ್ನು ಹಿಡ್ಕೊಂಡು ಪಂಚಕೋಶಗಳ ನಾನಂತ ತಿಳ್ಕೊಂಡಿದ್ದೆ. ಹೌದಲ್ರಿ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬತಕ್ಕಂಥ ಕೋಶಗಳು ನಾನಂತ ತಿಳ್ಕೊಂಡಿದ್ದೆ. ಈ ಭಾವನೆಯನ್ನ ದೂರ ಮಾಡಿದ್ರಲ್ಲ ನೀವು. ನೀನು ಅವಕ್ಕೆಲ್ಲ ಪಂಚಕೋಶಗಳೇ ನೀನು ಸಾಕ್ಷಿಯದಿ. ಪಂಚಕೋಶಗಳ ಆಗುವುಗಳನ್ನೆಲ್ಲ ನೀ ಅರಿತ ಸಾಕ್ಷಿಯದಿ, ನೀ ಕೂಟಸ್ಥದಿ. ನಿನ್ನ ಆಧಾರದ ಮೇಲಿದ್ದ ಅವೆಲ್ಲ ಅದಾವು, ನೀನಿಲ್ಲ ಅಂದ್ರೆ ಅವಕ್ಕೆ ಅಸ್ತಿತ್ವ ಇಲ್ಲ ಅಂತ ತಿಳಿಸಿದ್ರಲ್ಲ. ಪರಬ್ರಹ್ಮ ಸ್ವರೂಪನ ನೀನದಿ ಅಂತ ತಿಳಿಸಿದ್ರಲ್ಲ, ಅದಕ್ಕೆ ನಿಮಗೆ ವಂದನೆಗಳು. ನಾ ಪರಬ್ರಹ್ಮನ ಇದ್ದು ಕೂಡ ನಾ ಏನ್ ತಿಳ್ಕೊಂಡಿದ್ದೆ? 5 ಕೋಶಗಳ ನಾನಂತ ತಿಳ್ಕೊಂಡಿದ್ದೆ. ಪ್ರಾಣವಾಯು, ಮನಸ್ಸು,
ಆ ಇಂದ್ರಿಯಗಳಿಂದ ಕೂಡಿದಂತ ಈ ದೇಹ ಇದ ನಾನಂತ ತಿಳ್ಕೊಂಡಿದ್ದೆ. ಅನ್ನಮಯ ಕೋಶನ ನಾನಂತ ತಿಳ್ಕೊಂಡಿದ್ದೆ. ಒಮ್ಮೆ ಅನ್ನಮಯ ಕೋಶ ನಾನಂತ ಹೇಳ್ತಿದ್ದೆ, ಒಮ್ಮೆ ಪ್ರಾಣಮಯ ಕೋಶ ಅಂತ ಹೇಳ್ತಿದ್ದೆ, ಒಮ್ಮೆ ಮನೋಮಯ ಕೋಶ ಅಂತಿದ್ದೆ, ಒಮ್ಮೆ ವಿಜ್ಞಾನಮಯ ಕೋಶ ಅಂತಿದ್ದೆ, ಒಮ್ಮೆ ಆನಂದಮಯ ಕೋಶ ಅಂತಿದ್ದೆ. ಇವಕ್ಕೆಲ್ಲಕ್ಕೂ ಸಾಕ್ಷಿ ಆದಂತ ಅರಿವು ನೀನದಿ, ಇರುವು ನೀನದಿ, ಕೂಟಸ್ಥ ನೀನದಿ, ಸಾಕ್ಷಿ ನೀನದಿ ಅಂತ ತಿಳಿಸಿದ್ರಲ್ಲ. ಆ ಸಾಕ್ಷಿ ಆದಂತಹ ಎದ್ದು ಹೆಂಗೈತಿ ಅಂದ್ರೆ ಶ್ರೇಷ್ಠವಾದಂತ ಆನಂದ ಸ್ವರೂಪ ಐತಿ ಅಂತ ಪರಬ್ರಹ್ಮನ ನೀನದಿ ಅಂತ ನನಗೆ ಖಾತ್ರಿ ಆಯ್ತಲ್ಲ. ಅದಕ್ಕೆ ನಿಮಗೆ ಧನ್ಯವಾದಗಳು. ಹೌದಲ್ಲ? ಎಲ್ಲ ನಾವು ಏನ್ ತಿಳ್ಕೊಂಡೆವು, ನಾವು ಈ ಶರೀರ, ಇಂದ್ರಿಯಗಳು, ಮನಸ್ಸು, ಪ್ರಾಣ ಅಂತನ ತಿಳ್ಕೊಂಡೇವಲ್ಲ. ಹೌದಲ್ಲ? ಪ್ರಾಣ ಶ್ರೇಷ್ಠ ಅಂತ ನಾವು ಒಬ್ರು ಅಂದ್ರೆ ಒಬ್ರು, ಮನಸ್ಸು ಶ್ರೇಷ್ಠ ಅಂತಂದು ಒಬ್ರು ಹೌದಲ್ಲ? ಒಬ್ಬರ ದೇಹನ ಶ್ರೇಷ್ಠ ಅಂದ್ರೆ ಹೌದಲ್ಲ? ದೇಹ ಇದ್ರ ಅದು ಮಾಡೋಣ. ಹೌದು, ದೇಹ ಇದ್ರೆ ಮಾಡ್ಕೊಂಡಕ್ ಬರ್ತೈತಿ. ಯಾವ ದೇಹ ಹೆಂಗೈತಿ ವಿಚಾರ ಮಾಡಿ ನೋಡಿದ್ರೆ ಒಂದು ಅವಸ್ಥೆ ಒಳಗಿರ್ತಕ್ಕಂಥ ದೇಹ, ಮನಸ್ಸು, ಇಂದ್ರಿಯಗಳು ಒಂದು ಅವಸ್ಥೆ ಒಳಗಿರ್ತಾವ. ನಾನು ಮಾತ್ರ ಕೆಳ ಅವಸ್ಥೆ ಒಳಗಿರುವಂಥವ್ ನಾನಲ್ಲ. ಆ ಕೆಳ ಅವಸ್ಥೆ ಇರುವಂಥದ್ದು ಶ್ರೇಷ್ಠ ಐತಿ ಅಂತ ನೀವು ತಿಳಿಸಿದ್ರಲ್ಲ, ನಿಮಗೆ ವಂದನೆಗಳು. ನಿಮಗೆ ಧನ್ಯವಾದಗಳು. ಉಪ್ಪು, ರಸು, ಮನೋಮತಿ, ನಿದ್ರೆ ನೆನೆಸಿಕೊಳ್ಳುತ್ತಿರುವ 5 ಕೋಶವನ್ನು ಬೇರಿಟ್ಟು ತಿಳಿಯುವ ಕೂಟಸ್ಥ ನೀನು ಆ ವಿಶ್ವಸಾಕ್ಷಿಯಾಗಿ ಉಳಿದಿಯ ಪರಬ್ರಹ್ಮವೆಂದು ಬೋಧಿಸಿದ ಶ್ರೀ ಗುರುವೇ ಶರಣು. ಶರಣು ಶರಣು. ಶಿವಯೋಗ ಸಂಪ್ರದಾಯನಿಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಶಿವಯೋಗ ಅಂದ್ರೆ ಏನಂತ ತಿಳ್ಕೊಂಡೇವು ನಾವು, ಶ್ರೇಷ್ಠವಾದಂತ ಸುಖ. ಅದ್ರ ಕೂಡ ಅದನ್ನ ಹೊಂದುವಂತ ಮಾರ್ಗದೊಳಗೆ ನಡೆದಾಗ ಯೋಗ ಆಕೈತಿ. ಹೌದಲ್ಲ? ಶಿವಯೋಗ ಅಂದ ಕೂಡಲೇ ನಾವು ಏನ್ ತಿಳ್ಕೊಂತೇವೆ, ಯಾರನ್ನೋ ಒಂದು ಇದನ್ನ ಮಾಡ್ಕೊಂತ ಉಪವಾಸ ಇದ್ಬಿಟ್ರೆ ಶಿವಯೋಗ ಆಕೈತಿ ಅಂತ. ಆ ಪರಬ್ರಹ್ಮ ಸ್ವರೂಪನ ನನ್ನದೀನಿ ಅಂತ ಖಾತ್ರಿ ಮಾಡ್ಕೊಂಡ್ಬೇಕಲ್ಲ. ಅವ್ರು ತಪ್ಪು ತಿಳುವಳಿಕೆಲ್ಲ ದೂರ ಓಡಿಸ್ಕೊಂಡಾಗ ಶಿವಯೋಗ ಆಕೈತಿ. ಶಿವಯೋಗ ಅಂತ ತಿಳ್ಕೊಂಡ ನಾವು ಏನ್ ಮಾಡಾಕ್ತೇವೆ ಅಂತಂದ್ರೆ ಏನೇನೋ ಮೌಢ್ಯ ಆಚರಣೆಗಳನ್ನ ಮಾಡಾಕ್ತೇವೆ. ಹೌದಲ್ಲ? ಅದಕ್ಕೆ ಆ ಶಿವಯೋಗಗಳನ್ನ ಹೊಂದುವಂತ ಕ್ರಮವನ್ನ ನನಗೆ ಸೂಚಿಸಿದ್ರಲ್ಲ, ನಿಮ್ಮ ವಂದನೆಗಳು, ಧನ್ಯವಾದಗಳು. ಧನ್ಯವಾದಗಳು. ಹೌದಲ್ಲ? ಹೌದು. ಭೇದ ಅಪರೋಕ್ಷ ಎಂಬ 2 ಉಪಾಧಿಯನ್ನು ಉಳಿದು ವಾದಿಸದೆ ಅಖಂಡ ಏಕರಸ ರೂಪ ನೆನೆಸಿದ ಬೋಧಾಂಬುದಿ ನಿಧಿ ಶಂಭುಲಿಂಗವಾಗಿಹ ಮುಕ್ತಿಯಾದ ಪರಿ ನಿನಗೆ ಇದೆ ಎಂದು ಒಲಿದು ಅರುಪಿದ ಶ್ರೀ ಗುರುವೇ. ಭೇದ ಹೋಗಿ ಅಪರೋಕ್ಷವಾಗಿ ಉಳಿದ ಮೇಲೆ ಗೋದಾಂಬುದಿ ಆದಂತ ನಿಧಿ ಯಾವಾಗಲೂ ಇರುವಂತ ಸಕುದ ಸಮುದ್ರನ ನೀನದಿ, ಸುಖದ ಸಮುದ್ರನ ನೀನದಿ, ತ್ರಿಕಾಲವಾದಿತ ವಸ್ತು ನೀನದಿ ಅಂತ ತಿಳಿಸಿದ್ರಲ್ಲ, ನಿಮಗೆ ವಂದನೆಗಳು, ಧನ್ಯವಾದಗಳು. ನಾನು ಹೆಂಗದನಿ, ನಾನು ಪದಾಂಬುದಿ ಅದನಿ, ಸಮುದ್ರನ ನಾನು ಅದೀನಿ, ಸುಖದ ಸಮುದ್ರನ ನಾನು ಅದೀನಿ ಅನ್ನೋದನ್ನು ಖಾತ್ರಿ ಮಾಡಿದ್ರಲ್ಲ. ನಾಶ ರಹಿತವಾದಂತ ಅರಿವು. ಹೌದಲ್ರಿ? ಅದು ನಾನು ಅದೀನಿ ಅಂತ ಖಾತ್ರಿ ಮಾಡಿದ್ರಲ್ಲ. ನಾನು ನನ್ನ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿದ್ರಲ್ಲ. ಆ ಶಿವಯೋಗವನ್ನು ಹೊಂದುವಂತ ಮಾರ್ಗವನ್ನು ತಿಳಿಸಿ ಅದ್ರೊಳಗೆ ಇರುವಂತ ಇದನ್ನ ಅನುಭವ ತಿಳಿಸಿದ್ರಲ್ಲ, ತಮ್ಮ ಧನ್ಯವಾದಗಳು. ಧನ್ಯವಾದಗಳು. ಶಂಭುಲಿಂಗನ ನೀನದಿ, ಅರಿವು ಇರು ಆನಂದ ಸ್ವರೂಪನ ನೀನದಿ ಅಂತ ನನಗೆ ತಿಳಿಸ್ಕೊಟ್ರಲ್ಲ, ನಿಮಗೆ ಧನ್ಯವಾದಗಳು. ಭೇದ ಅಪರೋಕ್ಷ ಎಂಬ 2 ಉಪಾಧಿಯನ್ನು ಉಳಿದು ವಾದಿಸದೆ ಅಖಂಡ ಏಕರಸ ರೂಪ ನೆನೆಸಿದ ಬೋಧಾಂಬು ನಿಧಿ ಶಂಭುಲಿಂಗವಾಗಿಹ ಮುಕ್ತಿಯಾದ ಪರಿ ನಿನಗೆ ಇದೆ ಎಂದು ಒಲಿದು ಅರುಪಿದ ಶ್ರೀ ಗುರುವೇ. ಮುಕ್ತರ ನೀನದಿ, ಸುಳ್ಳೈತಿ, ಬಲಮಾಲೆ ಅನ್ನೋದು ಸುಳ್ಳೈತಿ,
ನಿನಗಿಲ್ಲದ ಸಂಬಂಧ ಇಲ್ಲ. ಬಹುಮಾಲೆ ಎದಕ್ಕೈತಿ? ತೋರಿಕೆಗೆ ಐತಿ, ನಿನಗಿಲ್ಲ. ಕುಟಸ್ಥನಾದಂಥ ಪರಬ್ರಹ್ಮ ಸ್ವರೂಪನಾದಂಥ ನಿನಗಿಲ್ಲದು. ನಿನಗ ಬಹುಮಾಲೆ ಅನ್ನೋದು ಇಲ್ಲ, ಸುಳ್ಳು ಐತದು. ಬಹುಮಾಲೆ ಇರೋದೆಲ್ಲ ತೋರಿಕೆಗೆ ಐತಿ, ಹೌದಲ್ಲ? ಅದಕ್ಕೆ ಅವ್ರ ಬಹುಮಾಲೆಗೊಳಗೆ ಇನ್ನೊಂದು ಖುಷಿ ಐತಿ. ನಿನ್ನನ್ನು ವಿವರಿಸಿ ನೋಡಲೆ ಜೀವನೇ ನೀನೇ ಮುಕ್ತ ಅಂತ ಹೇಳಿ. ನಿನ್ನನ್ನು ನೀ ವಿವರಿಸಿ ನೋಡ್ಕೋ. ನಿನ್ನನ್ನು ನೀ ವಿವರಿಸಿ ನೋಡ್ಕೊಂಡ ನೀ ಮುಕ್ತನ ಅದು ಅನ್ನೋದು ಖಾತ್ರಿ ಆಗತ್ತ. ಬಹುಮಾಲೆಗೆ ಯಾವಾಗ ಒಳಗಾಗಿ ಅಂದ್ರೆ ಈ ಶರೀರ ನಾನಂತ ತಿಳ್ಕೊಂಡ ಬಹುಮಾಲೆಗೆ ಐತಿ. ನಿನಗೆ ಶರೀರ ನಾನಲ್ಲ ಅಂತ ತಿಳ್ಕೊಂಡೆ ಅಂದ್ರೆ ನೀನು ಬಹುಮಾನನೇ ಇಲ್ಲ. ನಾ ಮುಕ್ತನ ಆಗ್ಬೇಕು ಅನ್ನೋದು ಇಲ್ಲೇ ಇಲ್ಲ. ನೀ ಮುಕ್ತನದಿ, ಈಗ ಸದ್ಯ ಮುಕ್ತದಿ, ಈ ಸದ್ಯ ಮುಕ್ತನದಿ. ನೀ ವಿಚಾರ ಮಾಡ್ಲಿಕ್ಕೆ ಬಂಧನಕ್ಕೀಡಾಗಿ ವಿಚಾರ ಮಾಡಿದೆ ಅಂದ್ರೆ ಮುಕ್ತನದಿ, ಹೌದಲ್ರಿ? ವಿಚಾರ ಮಾಡ್ಲಿಕ್ಕೆ ನಾವೆಲ್ಲ ಬಂಧನಕ್ಕೀಡಾಗಿ ಹುಟ್ಟು ಸಾವುಗಳು ನನಗ ಅದಾವಂತ ದುಃಖ ಆಗಕತ್ತೈತಿ. ವಿಚಾರ ಮಾಡಿದ್ರ ನನಗೆ ಹುಟ್ಟು ಸಾವುಗಳಿಲ್ಲ, ನಾನು ಅದಕ್ಕೆ ಸಾಕ್ಷಿ ಆಗಿದ್ದೀನಿ. ಬಹುಮಾಲೆ ಅನ್ನೋದಿಲ್ಲ ನನಗೆ. ವಿಚಾರ ಮಾಡ್ಲಿಕ್ಕೆ ನಾನು ಹುಡ್ತೀನಿ, ನಾನು ಸಾವು ಬರ್ತೈತಿ ಅಂತ ಹೆದರಾಕತ್ತೀನಿ. ಈ ಹೆದರಿಕೆಯನ್ನ ಕಳಿಸಿದ್ರಲ್ಲ, ದೂರ ಮಾಡಿದ್ರಲ್ಲ. ನೀ ಮುಕ್ತನದೀಪ, ನೀ ಆರು ಇರು ಆನಂದ ಸ್ವರೂಪನ ನೀನದಿ, ಶಂಭುಲಿಂಗನ ನೀನದಿ ಅಂತ ಖಾತ್ರಿ ಮಾಡಿದ್ರಲ್ಲ. ಅದಕ್ಕೆ ನಿಮಗ ಧನ್ಯವಾದಗಳು, ವಂದನೆಗಳು. ಇಷ್ಟು ದಿನ ಹೇಳಿದ್ದೆಲ್ಲ ಅನುಭವದ ವಿಚಾರಗಳನ್ನು ಕೇಳಿ ನಾನು ಅದನ್ನು ದೃಢ ಮಾಡಿಕೊಂಡೆ. ಭೇದವನ್ನ ಅಳದು ಅಪ್ರೋಕ್ಷ ಮಾಡಿಕೊಂಡು ನಾ ಮುಕ್ತನಾದೇನೆ ಅನ್ನೋದು ಖಾತ್ರಿ ಮಾಡಿಕೊಂಡೆ. ಅದಕ್ಕೆ ನೀವು ಅದ ಮಾರ್ಗವನ್ನು ಹೇಳಿದಂತ ತಮಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಗುರುವಿಗೆ ಧನ್ಯವಾದಗಳು. ಹೌದಲ್ಲ? ಆ ಕ್ರಮ ತಿಳಿಸಿದ್ರಲ್ಲ. ನಾ ಮುಕ್ತ ಅನ್ನುವಂಥ ತಿಳುವಳಿಕೆಯನ್ನು ಮಾಡ್ಕೊಳ್ಳುವಂಥ ಅಪ್ರೋಕ್ಷ ಜ್ಞಾನವನ್ನು ಮಾಡ್ಕೊಳ್ಳುವಂಥ ಪರೋಕ್ಷವಾದಂಥ ಅನುಭವಗಳನ್ನು ನಾನು ತಿಳಿಸಿದ್ರಲ್ಲ. ಅದಕ್ಕೆ ನಿಮಗೆ ಧನ್ಯವಾದಗಳು. ಹೌದಲ್ಲ? ಹೌದು. ಎಲ್ಲಿವರೆಗೆ ಭೇದ ಇರ್ತೈತೆ ಅಲ್ಲಿವರೆಗೆ ಭಯ ಕಾಡುದರೆ ಅಲ್ಲಿವರೆಗೆ ಭೇದ ಬಂತ ಭಯ ಇರುದ. ಅದಕ್ಕೆ ಭಯವನ್ನ ಮೊದಲೇ ಹೋಗಲಾಡಿಸಿದ್ರಲ್ಲ. ಭೇದವನ್ನ ಅಳದು ಅಪ್ರೋಕ್ಷವನ್ನ ಮಾಡಿದ್ರಲ್ಲ. ಭೇದ ಅಳದಾಗ ಅಪ್ರೋಕ್ಷಕೈತಿ, ಹೌದಲ್ಲ? ಹೌದು. ಎಲ್ಲಿವರೆಗೆ ಭೇದ ಇರ್ತೈತಿ ಅಲ್ಲಿವರೆಗೂ ಅಪ್ರೋಕ್ಷವನ್ನು ಮಾಡ್ಕೊಳಕ್ ಆಗುದಿಲ್ಲ, ಹೌದಲ್ಲ? ದೇವ್ರನ್ನೂ ಇರ್ಲಿ ನಾನು ಇರ್ಲಿ ಅಂದ್ರೆ ಆಗುದೇ ಇಲ್ಲ, ಹೌದಲ್ಲ? ಅಪ್ರೋಕ್ಷ ಆಗ್ಬೇಕಾದ್ರೆ ಕೈ ಬಿಡ್ಬೇಕು. ಎಲ್ಲಿ ಅವ್ನ ಇಟ್ಕೊಂಡ ನಾವು ಅಂತೇನೆ ಅಂದ್ರೆ ಆಗೋದು, ಹೌದಲ್ಲ? ಅವ್ ಬಯಕನುಸಾರವಾಗಿ ಅವನ್ನ ತಯಾರು ಮಾಡ್ಯಾನು. ಜೀವ ಬಯಕನುಸಾರವಾಗಿ ಆ ದೇವ್ರುಗಳನ್ನ ಸೃಷ್ಟಿಸಿ ದೇವ್ರು ಕಾಪಾಡ್ತಾನ, ದೇವ್ರು ರಕ್ಷಣೆ ಮಾಡ್ತಾನ ಅಂತ ಹೇಳ್ತೇವ್ರು. ಹೌದಲ್ಲ? ಆ ಭಯನ ನಮ್ಮನ್ನ ಕಾಡಾಗತ್ತೈತಿ. ಮತ್ತು ಒಟ್ಟು ಭಯ ಚಾಲು ಆಗೈತಿ, ಹೌದಲ್ಲ? ಬರೀ ಜೀವ ಭಯ ಅಷ್ಟ ಅಲ್ಲ, ಆ ಭಯನೂ ಕೂಡ ದೇವ್ರ ಭಯನೂ ಕೂಡ ಕಾಡಾಗತ್ತೈತಿ ನಮಗೆ. ಸಾಮಾನ್ಯವಾಗಿ ಜೀವ ಭಯ ಐತಿ, ಹೆಚ್ಚಿನ ಭಯ ಯಾವ್ದು ಕಾಡಾಗತ್ತೈತಿ ಅಂದ್ರೆ ದೇವ್ರ ಭಯ. ಅದರಿಂದ ನಮಗೆ ಭಯ ಗ್ರಸ್ತರಾಗ್ಯವು. ಆ ಭಯವನ್ನ ಹೋಗಲಾಡಿಸಿದ್ರಲ್ಲ. ಭೇದವನ್ನ ಅಳದು ನೀನು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಪ, ನೀನ್ ಅರ್ಧ ಅದಿ, ದೇವ್ರ ಸ್ವರೂಪನ ಅದಿ, ನೀನು ನಿತ್ಯ ಶುದ್ಧ ಮುಕ್ತನ ನೀನದಿ, ಆ ಪರಬ್ರಹ್ಮ ಸ್ವರೂಪನ ನೀನದಿ, ಪರತತ್ವನ ನೀನದಿ, ಗುರು ಶಂಭುಲಿಂಗ ನಿನಗೆ ಅನ್ಯವಾಗಿಲ್ಲ, ಅದ ನೀನದಿ ಅಂತ ತಿಳಿಸಿದ್ರಲ್ಲ. ಅದನ್ನು ತಿಳಿದು ನಾ ಮುಕ್ತ ಅಂತ ಖಾತ್ರಿ ಮಾಡ್ಕೊಂಡಿಲ್ಲ. ಅದಕ್ಕೆ ನಿಮಗೆ ಧನ್ಯವಾದಗಳು. ಶ್ರೀ ಗುರುವೇ ಶರಣು. ಶರಣು, ಶರಣು. ನಮಸ್ಕಾರಗಳು, ವಂದನೆಗಳು, ಧನ್ಯವಾದಗಳು. ಹೌದಲ್ಲ?
ನಾವು ಏನು ನಮ್ಮ ತಪ್ಪು ತಿಳುವಳಿಕೆನ ದೂರ ಮಾಡಿದಿರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದ. ಶಿವಯೋಗ ಸಂಪದ ಮನೆಯನಿಗೆ ಆಗು ಮಾಡಿದ ನಿಜ ವಿರಾಗಿ ಜನವಂಜ. ಇನ್ನು ವಿರಾಗಿ ಎಲ್ಲವನ್ನು ತ್ಯಾಗ ಮಾಡೋದಂತ ಎಲ್ಲಿ ಮನಸ್ಸಿನಾಗ ಹೌದು, ಮನಸ್ಸಿನ ತ್ಯಾಗನ ತ್ಯಾಗ ಹೊರತಾಗಿ ಶರೀರ ಬಟ್ಟೆ ತ್ಯಾಗದಿಂದ ತ್ಯಾಗ ಆಗುದಿಲ್ಲ. ಹೌದಲ್ಲ? ವಿರಾಗಿಗಳಂತಂದ್ರೆ ಯಾರು ಅಂದ್ರೆ ಅವರ ಮನಸ್ಸಿನಲ್ಲೇ ಇರುವಂತ ಆಶೆ ಆಕಾಂಕ್ಷೆಗಳನ್ನೆಲ್ಲ, ವಿಷಯದ ಅಪೇಕ್ಷೆಗಳನ್ನೆಲ್ಲ ದೂರ ಮಾಡ್ಕೊಂಡ ಅವರು ವಿರಾಗಿಗಳು. ವೈರಾಗ್ಯವಂತರು ಯಾರು ಅಂದ್ರೆ ಅವರು ಯಾರಲ್ಲಿ ವಿವೇಕ ಜಾಗೃತ ಆಗಿರ್ತದೆ ಅವರು ವಿರಾಗಿಗಳಾಗಿ ಸಾಧ್ಯ ಐತಿ. ವಿವೇಕ ಜಾಗೃತ ಆಗದ ವಿರಾಗಿಗಳಾಗಕ್ಕೆ ಆಗುದಿಲ್ಲ. ಹೌದು, ವಿರಾಗಿಗಳಾಗಬೇಕಂದ್ರೆ ಮೊದಲೇ ವಿವೇಕವಂತರಾಗಬೇಕು. ವಿವೇಕವಂತರಾದಾಗ ವಿರಾಗಿಗಳಾಗ ಬರ್ತದೆ. ವಿರಾಗಿಗಳಾದಾಗ ಆ ಭೇದ ಎಲ್ಲ ದೂರ ಆಕತಿ. ಹೌದಲ್ಲ? ರಾಗ ಎಲ್ಲಿವರೆಗೂ ಇರ್ತೈತೆ ಅಲ್ಲಿವರೆಗೂ ಭೇದ ಇರುದ. ಆಶೆ ಇತ್ತಂದ್ರೆ ಭೇದ ಇರುದ. ಆಶಯ ಕಳ್ಕೊಂಡು ಅವನಲ್ಲಿ ಭೇದ ಇರುವುದಿಲ್ಲ. ರಾಗ ಅವನಲ್ಲಿ ಹೋಗಿತ್ತಂದ್ರೆ ಅವನಲ್ಲಿ ಭೇದ ಇರುವುದಿಲ್ಲ. ಎಲ್ಲರೂ ಸಮಾನರ. ಹೌದಲ್ಲ? ಯಾರು ಕೂಡ ವೈರತ್ವ, ಯಾರು ಕೂಡ ಮಿತ್ರತ್ವ, ಯಾರು ಕೂಡ ಬಂಧತ್ವ. ವಿರಾಗಿಗಳಿಗೆ ಯಾರು ಎಲ್ಲರೂ ಸಮಾನರು. ಮಿತ್ರ, ಇವ್ ಬಂಧು, ಇವ್ ನನ್ನ ಅಂತಂಬ್ರು ಅನ್ನೋದು ಇಲ್ಲೇ ಇಲ್ಲ. ಹೌದಲ್ಲ? ಅವ್ ಎಲ್ಲರೂ ಸಮಾನರು. ಅದು ರಾಗನ್ ನಮ್ಮನ್ನೆಲ್ಲರಿಗೂ ಭೇದವನ್ನು ಉಂಟು ಮಾಡಕ್ ಕಾರಣ ಆಗಿದ್ದ ರಾಗ. ಅಂತ ರಾಗವನ್ನ ಮೂಲ ಸಮೇತವಾಗಿ ನಾಶ ಮಾಡಿದ್ರಲ್ಲ, ನಾನು ವಿರಾಗಿ ಆಗಕ್ಕೆ ಕಾರಣ ಆದಂತ ನೀವು ಆ ಸ್ಥಿತಿಯನ್ನ ಪಡೆದಿದ್ರಲ್ಲ, ಅದಕ್ಕೆ ನಿಮಗೆ ವಂದನೆಗಳು. ಹೌದಲ್ಲ? ನಾವು ಆ ವಿರಾಗ ಸ್ಥಿತಿಯನ್ನು ಪಡಿಬೇಕಂದ್ರೆ ನಮ್ಮಲ್ಲಿಯೂ ಅಂತ ಸದೃಢವಾದಂತ ವಿವೇಕ ಜಾಗೃತ ಆಗ್ಬೇಕು. ನಾವು ವಿವೇಕನ ಜಾಗೃತ ಆಗೋದಿಲ್ಲ. ಹಂಗ ವೈರಾಗ್ಯ ಬರ್ಲಿಲ್ಲ, ಹಂಗ ವಿವೇಕ ಬರ್ಲಿಲ್ಲ, ಹಂಗ ನಾ ಮುಕ್ತಿ ಅನುಭವವನ್ನು ಮಾಡಕೊಂತೇನೆ ಅಂತ ಸಾಧ್ಯನೇ ಇಲ್ಲ. ಅದಕ್ಕೆ ಅಂತ ವಿವೇಕವನ್ನ ದೃಢ ಮಾಡಿದ್ರಲ್ಲ, ಭೇದವನ್ನ ಅಳೆದು ಅಪ್ರೋಕ್ಷವನ್ನ ಹೊಂದಕ್ಕೆ ಸಾಧ್ಯ ಆಗ್ತಕ್ಕಂಥ ಅಪ್ರೋಕ್ಷ ಜ್ಞಾನವನ್ನು ಮಾಡಿಕೊಳ್ಳಕ್ ಕಾರಣ ಆಗ್ತಕ್ಕಂಥ ಪರೋಕ್ಷ ಜ್ಞಾನವನ್ನ ನನಗೆ ಉಂಟು ಮಾಡಿದಿರಲ್ಲ, ಅದಕ್ಕೆ ನಿಮಗೆ ವಂದನೆಗಳು. ಹೌದು, ಅಪ್ರೋಕ್ಷ ಆಗ್ಬೇಕಂದ್ರೆ ಪರೋಕ್ಷ ಬೇಕಲ್ಲ. ಹೌದಲ್ಲ? ಭೇದ ಅಳದಾಗ ಅಪ್ರೋಕ್ಷ ಜ್ಞಾನ ಆಕೈತಿ. ಭೇದವನ್ನು ನಾಶ ಮಾಡ್ಕೊಳಕ ಅಪ್ರೋಕ್ಷ ಆಗ್ಬೇಕಂದ್ರ ಪರೋಕ್ಷ ಬೇಕಲ್ಲ. ಅಂತ ಪರೋಕ್ಷ ಜ್ಞಾನವನ್ನು ಉಂಟು ಮಾಡಿದಂತ ತಮಗ ವಂದನೆಗಳು, ಧನ್ಯವಾದಗಳು ಅಂತ ಹೇಳ್ತಾರೆ. ಹೌದಲ್ಲ? ಆ ತಿಳುವಳಿಕೆಯನ್ನು ಉಂಟು ಮಾಡಿದ್ರಲ್ಲ, ನನಗೆ ಈ ಭೇದವನ್ನು ದೂರ ಮಾಡಿ ಭಯವನ್ನ ನಾಶ ಮಾಡಿದ್ರಿ. ಎಲ್ಲಿವರೆಗೂ ಭೇದ ಇರ್ತೈತೆ ಅಲ್ಲಿವರೆಗೂ ಭಯ ಚಲೋ ಅನ್ನೋದು. ಹೌದಲ್ಲ? ಹನುಮಂತ ಬಲಿಷ್ಠದನ, ನಾನು ಶಕ್ತಿ ಇಲ್ಲ ನನಗಂತಂದ್ರೆ ಹನುಮಂತ ಬೇರೆ ನಾನು ಬೇರೆ ಅಂದಾಗ, ಹನುಮಂತ ಬಲಿಷ್ಠದನ, ನಾನು ಬಲಿಷ್ಠ ಇಲ್ಲ ಅಂತೇಳಿ ನನಗೇನಾರ ಆಕ್ರಮಣ ಮಾಡ್ತಾರ ಅನ್ನೋ ಹೆದರಿಕೆ. ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ತಿಳಿದವ ಎಲ್ಲ ಆಶೆ ಆಮುಷೆ ಆಕಾಂಕ್ಷೆಗಳನ್ನೆಲ್ಲ ದೂರ ಮಾಡ್ಕೊಂಡವ ಯಾಕೆ ಹೆದರ್ತಾನ? ಮಾಡಿ ಬಂದ್ರೆ ಬರ್ಲಿ, ಹೊಡೆದ್ರೆ ಬರ್ಲಿ, ನೋಡು ನನಗೇನು ಸಂಬಂಧ ಇಲ್ಲ ಅಂತ. ಬೇರೆ ಅಲ್ಲ ನಾ ಬೇರೆ ಅಲ್ಲ, ನಾನು ಹೊಡೋರು ಅವಂಗ ಹೊಡೋದಂಗ, ತಾನ ಹೊಡ್ಕೊಂಡಂಗ, ನನಗೇನು ಸಂಬಂಧ ಅಂತಾನವ. ಹೌದಲ್ಲ? ಎಲ್ಲಿವರೆಗೂ ಭೇದ ಇರ್ತೈತಿ ಅಲ್ಲಿವರೆಗೂ ಭಯ ಕಾಡೋದ. ದ್ವಿತೀಯ ಭಯಂ ಭವತಿ ಅಂತ ಹೇಳ್ತೇವೆ, ಆದ್ರೂ ಕೂಡ ಇನ್ನೊಂದು ಐತಂತ ನಾವು ಹೊಂಟೇವೆ. ಅದಕ್ಕೆ ಆ ಭಯ ನಮ್ಮನ್ನು ಕಾಡಾಗತ್ತೆ.
ಆ ಭಯವನ್ನು ದೂರ ಮಾಡಿದ್ರಲ್ಲ ನನಗೆ, ಭೇದವನ್ನು ಹೋಗಲಾಡಿಸಿದ್ರು ನನಗೆ. ತಪ್ಪ ಗುರುವಿಗೆ ಶರಣು ನಿಮ್ಮ ಶರಣು ಅಂತ ಹೇಳ್ತಾರೆ. ಹಿಂದಿನ ಪುಣ್ಯ ಜೋರ್ ಇರ್ಬೇಕ್ರಿ. ಹಿಂದಿನ ಪುಣ್ಯ ಇಲ್ಲದ ಈಗಿನ ಪ್ರಯತ್ನನೂ ಇಲ್ಲದ ಆಗುದ ಆಕೇತಿ ಅಂದ್ರೆ ಸಾಧ್ಯನೇ ಇಲ್ಲ. ಹಿಂದಿನ ಪುಣ್ಯನೂ ಬೇಕು, ಈಗಿನ ಪ್ರಯತ್ನನೂ ಬೇಕು. ಎರಡೂ ಇದ್ರೆ ಮಾತ್ರ ಜೀವನ ಪಾರಾಗಕ್ಕೆ ಸಾಧ್ಯ ಐತಿ. ಇಲ್ಲ ಪ್ರಯತ್ನನೂ ಇಲ್ಲ, ಹಿಂದಿನ ಪುಣ್ಯನೂ ಇಲ್ಲ, ಮನಸ್ಸಂತೂ ಹೋಗ್ಬಿಟ್ಟದದು. ಅಡಿಗೆ ಆಗ್ಬಿಟ್ಟದದು. ಅದು ಎಷ್ಟು ಜನ್ಮದ ಮುಸುರಾಯ್ತು ಏನೋ ಅದು. ಒಂದೇ ಎರಡು ಜನ್ಮದಲ್ಲ, ಎಷ್ಟು ಜನ್ಮದ ಮುಸುರಾಯ್ತು. ಇನ್ನು ಅದನ್ನು ಬಿಡಾಕಾವಲ್ಲ. ಏನ ವಿಚಾರಗಳನ್ನು ಬಿಡಾಕಾವಲ್ಲ. ಹೌದಲ್ಲ? ಅದಕ್ಕೆ ಪ್ರಯತ್ನ ಇದ್ದಾಗ ಅದನ್ನು ಬಿಡಾಕಸ್ತೈತಿ. ಏನ ವಿಷಯಗಳನ್ನ, ಏನ ಸಂಸ್ಕಾರಗಳನ್ನ ಬಿಡ್ತಾನ. ಈಗಿನ ಪ್ರಯತ್ನ ಮಾಡ್ತಾನ ಬಿಡಾಕೆ. ಹಿಂದಿನ ಪುಣ್ಯದ ಜೋರಿಲ್ಲ. ಹೌದಲ್ಲ? ಇನ್ನೊಬ್ಬರ ವಿಷಯದೊಳಗೆ ಕೈ ಹಾಕಕ್ಕ ಹಂಗ ಮನಸ್ಸು ಪ್ರೇರೇಪಣೆ ಮಾಡ್ತಿರ್ತೈತೆ ಅದು. ಹೌದಲ್ರಿ? ಮನಸ್ಸು ಇನ್ನೊಬ್ರದನ್ನ ನೋಡಿದ ಕೂಡಲೇ ತಂದು ಬಿಡ್ತೈತಿ, ಇನ್ನೊಬ್ರದ ಕಡೆನ ನೋಡ್ತಿರ್ತೈತಿ ಅದು. ತನ್ನ ಎಡಿ ಕಡೆ ನೋಡುವುದಿಲ್ಲ, ತನ್ನ ಪ್ರಾರಬ್ಧದಾಗ ಏನೈತಿ ಅದನ್ನು ನೋಡುವುದಿಲ್ಲ, ಇನ್ನೊಬ್ಬರ ಪ್ರಾರಬ್ಧದೊಳಗೆ ಕೈ ಹಾಕಕ್ ಹೋಗ್ತಿರ್ತೈತಿ ಅದು. ಹಂಗೆ ಇನ್ನೊಬ್ಬರ ವಿಷಯಗಳ ಕಡೆನೂ ನೋಡಕ್ ಹೋಗುದು. ಅದಕ್ಕೆ ಅಂತ ಮನಸ್ಸನ್ನ ಶುದ್ಧ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ವಂದನೆಗಳು. ಧನ್ಯವಾದಗಳು. ಹೇಳ್ತಾರಪ್ಪ, ಬೇರೊಂದು ಯೋಗದಳು ಬಳಲದೆ ಆನಂದವಣೆ ಸೂರ್ಯ ಕೊಡುವ ಆತ್ಮ ನಿಜನಿಷ್ಠರಾಗಿರುವು. ಸುಮ್ಮನೆ ಆ ಯೋಗ ಈ ಯೋಗ ಅಂತ ಬಳಲದ ಆನಂದವನ್ನೇ ಸೂರ್ಯಗೊಡುವ ಆತ್ಮ ನಿಜನಿಷ್ಠರಾಗಿರೋ. ನಿಜನಿಷ್ಠತ್ವ ಆತ್ಮಲ್ಲಿ ಬಂತಂದ್ರ ನಾ ಆನಂದ ಸ್ವರೂಪನಾದನಿ, ಅರಿವು ಇರುವ ಸಾಕ್ಷಿ ಸ್ವರೂಪ ಅನ್ನುವಂಥ ಇದ್ರ ಕಡೆ ಇದಾತಂದ್ರೆ ಆನಂದ ಐತೆ. ನಿಜವಾದಲ್ಲಿ ನಿಷ್ಠೆ ಇಲ್ಲ ನಮಗೆ. ತೋರಿದಂತ ತೋರಿಕೆ ಮೇಲೆ ಬಹಳ ನಿಷ್ಠೆ ಐತಿ. ಹೌದಲ್ರಿ? ಅವೆಲ್ಲ ಯೋಗಗಳನ್ನ ಎದಕ್ ಮಾಡಾಕತ್ತೇವಂದ್ರೆ ಸುಳ್ಳನ್ನ ಸತ್ಯ ಅಂತ ತಿಳ್ಕೊಂಡು ಅದನ್ನ ಹೊಂದಾಕೆ ಮಾಡಾಕತ್ತೇವ್ ನಾವು. ಹೌದಲ್ರಿ? ಸುಳ್ಳನ್ನ ಸತ್ಯ ಅಂತ ತಿಳ್ಕೊಂಡು ಅದ್ರ ಮೇಲೆ ಮಮಕಾರವನ್ನ ಇನ್ನಟ್ಟು ಗಟ್ಟಿ ಮಾಡ್ಕೊಂಡಾಗತ್ತೇವ. ಹೌದಲ್ರಿ? ಯಾವ ಯೋಗ ಮಾಡಿದ್ರೆ ಶಾಶ್ವತವಾಗಿರ್ತಂತಾನ? ಶರೀರ ಶಾಶ್ವತವಾಗಿರ್ತೈತೇನು? ಹೌದಲ್ರಿ? ಅವು ಅಷ್ಟರ ಪೂರ್ತಿಗಷ್ಟ. ಯಾವ ಪಶು ಪಕ್ಷಾದಿಗಳು ಯೋಗಗಳನ್ನ ಮಾಡ್ತಾವ, ಅವು ಪಂಚಮಹಾಭೂತಗಳ ಶರೀರವನ್ನು ಧಾರಣೆ ಮಾಡಿ ಬಂದವು. ನಾವು ಕೂಡ ಪಂಚಮಹಾಭೂತಗಳ ಶರೀರನ ಐತಿ ನಮ್ದು. ಹೌದಲ್ಲ? ಯೋಗ ಎದಕ್ಕೆ ಅಂದ್ರೆ ಎಂಥವ್ರಿಗೆ ಅಂದ್ರೆ ಆಲಸ್ಯಗಳಿಗೆ. ಅದು ಆಸನಗಳು ಯಾರಿಗೆ ಅಂದ್ರೆ ಆಲಸ್ಯಗಳಿಗೆ. ಶರೀರವನ್ನು ಚಲೋ ಇಟ್ಕೊಳ್ಳೋಕೆ ಕಷ್ಟ, ಶರೀರವನ್ನ ಸದೃಢವಾಗಿಟ್ಕೊಂಡ ಕಷ್ಟ ಅದು. ಅದಕ್ಕೆ ಸುಮ್ಮನೆ ಬೇರೊಂದು ಯೋಗದಲ್ಲಿ ಬಳದಲ್ಲಿ ಆನಂದವನ್ನೇ ಸೂರ್ಯಗುಡು ಆತ್ಮ ನಿಜನಿಷ್ಠ. ಆನಂದ ಎಲ್ಲೈತಿ? ನಿನ್ನ ನಿಜನಿಷ್ಠೆಯಲ್ಲಿ ಆನಂದ ಐತಿ. ಈ ಇದ್ರೊಳಗೆ ಹೊರಗಿನ ಇದ್ರೊಳಗಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಆ ಯೋಗ ಈ ಯೋಗ ಅಂತ ಯಾಕೆ ಬಳಲ್ತೀರಿ? ಕರ್ಮಯೋಗ, ಭಕ್ತಿ ಯೋಗ, ಲಯ ಯೋಗ ಅಂತ ಏನೋ 5 ನಮೂನಿ ಯೋಗಗಳದಲ್ಲ. ಹೌದಲ್ರಿ? ಆ ಯೋಗದಾಗ ಯಾಕೆ ಬಳಲ್ತೀರಿ? ಜ್ಞಾನ ಯೋಗದೊಳಗೆ ಬರ್ರಿ, ಆತ್ಮನಲ್ಲಿ ನಿಜನಿಷ್ಠ ಉಳ್ಳವರಾಗ್ರಿ. ಆ ಯೋಗ ಈ ಯೋಗ ಅಂತ ಮಾಡಿ ಯಾಕೆ ಬಳಲ್ತೀರಿ ಸುಮ್ಮನೆ ಅಂತ ಕಡೆಗೆ ಜ್ಞಾನ ಯೋಗ. ಹೌದ್ರಿ? ಅದಕ್ಕೆ ಬರ್ರಿ, ನೀವು ಜ್ಞಾನ ಯೋಗಕ್ಕೆ ಯೋಗ್ಯರದಿರಿ. ಮನುಷ್ಯರೆಲ್ಲರೂ ಜ್ಞಾನ ಯೋಗಕ್ಕೆ ಯೋಗ್ಯರದಿರಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಆ ಯೋಗ ಯೋಗ ಅಂತ ಯಾಕೆ ಬಳಲ್ತೀರಿ? ಹೌದಲ್ರಿ?
ಭಕ್ತಿ ಯೋಗನೂ ನಮಗೆ ಭಯವನ್ನು ದೂರ ಮಾಡೋದಿಲ್ಲ, ಹೌದಲ್ರಿ? ಲಯ ಯೋಗನೂ ದೂರ ಮಾಡೋದಿಲ್ಲ, ತಪ್ಪು ತಿಳುವಳಿಕೆಯನ್ನು ದೂರ ಮಾಡೋದಿಲ್ಲ ಅದು. ಅವ್ರ ಕರ್ಮಯೋಗ ಅಂತೂ ಮಾಡೋದೇ ಇಲ್ಲ, ಹೌದಲ್ರಿ? ಅದಕ್ಕೆ ನೀವು ಆ ಯೋಗ ಈ ಯೋಗ ಅಂತ ಬಳಲ್ಲ, ಸುಮ್ಮನೆ ಜ್ಞಾನ ಯೋಗಕ್ಕೆ ಬರ್ರಿ, ಆತ್ಮ ನಿಜನಿಷ್ಠರಾಗಿರು ಅಂತ ಹೇಳಿದ್ರು. ಆನಂದ ಎಲ್ಲೈತಿ ಅಂದ್ರೆ ಆತ್ಮನಲ್ಲಿ ಐತಿ, ಅದ ನೀನದಿರಿ ಅಂತ ತಿಳ್ಕೊಂಡು ಅದರಲ್ಲಿ ನಿಷ್ಠತ್ವ ಬರಲಿ ಅಂತ ಹೇಳ್ತಾರೆ, ಹೌದಲ್ಲ? ನಮ್ಮ ನಿಷ್ಠೆಗಳೆಲ್ಲ ಎಲ್ಲದಾವ ಅಂದ್ರೆ ವಿಷಯಾದಿ ವಸ್ತುಗಳಲ್ಲಿ ನಿಷ್ಠೆ ಐತಿ. ಆ ವಿಷಯಾದಿ ವಸ್ತುಗಳನ್ನ ಪಡಿಸಲು ನಾ ಯೋಗಗಳನ್ನ ಮಾಡಾಕತ್ತೇನೆ ಹೊರತಾಗಿ ನಾ ಆನಂದವನ್ನು ಹೊಂದಬೇಕಂತ ಮಾಡಾಕತ್ತಿಲ್ಲ. ಉದ್ದೇಶ ಆನಂದವನ್ನು ಹೊಂದಬೇಕನ್ನೋದು ಇದ್ರೂ ಕೂಡ ಹೊಂದೋದು ಏನು ಹೊಂದಾಕತ್ತೇನೆ? ವಿಷಯ ವಸ್ತುಗಳನ್ನ ಹೊಂದ. ಆ ವಿಷಯ ವಸ್ತುಗಳಿಂದ ನಾ ಆನಂದ ಐತಿ ಅಂತ ತಪ್ಪು ತಿಳ್ಕೊಂಡೆ ನಾವು. ಆ ವಿಷಯ ವಸ್ತುಗಳಲ್ಲಿ ಆನಂದ ಇಲ್ಲ, ಆದ್ರೂ ಕೂಡ ನಾ ತಪ್ಪು ತಿಳುವಳಿಕೆ ಮುಖಾಂತರ ವಿಷಯ ವಸ್ತುಗಳು ಇದ್ರೆ ನಾ ಆನಂದದಿಂದ ಇರ್ತೇನೆ ಅಂತ ತಿಳ್ಕೊಂಡು ಅದಕ್ಕೆ ಯೋಗಗಳನ್ನು ಮಾಡಾಕ್ತೇನೆ, ಹೌದಲ್ರಿ? ಅದಕ್ಕೆ ಅವ್ರು ಹೇಳ್ತಾರ, ಸುಮ್ಮನೆ ಬೇರೊಂದು ಯೋಗದಲ್ಲಿ ಬಳಲ್ದೆ ಆನಂದವನ್ನೇ ಸೂರ್ಯಬಿಡು, ಆತ್ಮ ನಿಜನಿಷ್ಠರಾಗಿರು. ಹೌದು, ಅದಕ್ಕೆ ನಿಷ್ಠತ್ವ ನಮಗೆ ಎಲ್ಲಿ ಬೇಕಾಗೈತಿ ಅಂದ್ರೆ ಆತ್ಮನಲ್ಲಿ ನಿಜನಿಷ್ಠೆ ಬೇಕಾಗೈತಿ. ನನ್ನ ಮೇಲೆ ನನ್ನ ನಂಬಿಕೆ ಇಲ್ಲ, ವಿಷಯ ವಸ್ತುಗಳ ಮೇಲೆ ನಂಬಿಕೆ ಐತಿ ನನಗೆ. ನನ್ನ ಮೇಲೆ ನನ್ನ ನಂಬಿಕೆ ಇಲ್ಲ, ವಿಷಯ ವಸ್ತುಗಳಿದ್ರೆ ನಾನು ಆರಾಮಿರ್ತೇನೆ ಅಂತ ತಿಳ್ಕೊಂಡು ಅವು ಆರಾಮ್ ಏಟ್ ಕೊಟ್ಟಾವು ವಿಚಾರ ಮಾಡಿಲ್ಲ, ಅವು ಸುಖ ಏಟ್ ಕೊಟ್ಟಾವು ಅಂತ ವಿಚಾರ ಮಾಡಿಲ್ಲ, ಆನಂದ ಏಟ್ ಸಿಕ್ಕೈತಿ ಅದರಿಂದ ಅಂತ ವಿಚಾರ ಮಾಡಿಲ್ಲ. ಮಾಡಲಕ್ಕೆ ಅವ ಸುಖ ಕೊಡ್ತಾವು ಅಂತ ತಪ್ಪು ತಿಳ್ಕೊಂಡು ಅದನ್ನ ಆ ಯೋಗ ಈ ಯೋಗ ಅಂತ ಮಾಡಿ ಬಳ್ಳಾಕತ್ತೇನೆ. ಅದಕ್ಕೆ ಅದ್ರಾಗ ಸುಖ ಇಲ್ಲ, ನಿನ್ನೊಳಗ ಸುಖ ಐತಿ. ಅದಕ್ಕೆ ನಿನ್ನಲ್ಲಿ ನಿಜ ನಿಷ್ಠತ್ವವನ್ನು ಒಂದು, ಅವಾಗ ಆನಂದ ನಿನ್ನ ಹತ್ರ ಐತಿ ಅನ್ನೋದು ಖಾತ್ರಿ ಆಗುತ್ತೆ. ಸುಖ ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿದಕಂಡ ರೂಪದನ, ಆದ್ರೆ ತಾನೇ ತನ್ನೊಳು ನೋಡಾಕ ಪ್ರಯತ್ನ ಇಲ್ಲ. ಎದರೊಳಗೆ ನೋಡಾಕತ್ತಾನ ಅಂದ್ರೆ ವಿಷಯದೊಳಗೆ ನೋಡಾಕತ್ತಾನ, ವಿಷಯಗಳಲ್ಲೇ ನೋಡಾಕತ್ತೇವ. ವಿಷಯಗಳನ್ನೇನಾರ ದೂರೀಕರಿಸೋಣ ಇಲ್ಲ, ಅವ್ರನ್ನ ಎಲ್ಲಿ ದೂರೀಕರಿಸ್ಬೇಕಾಗೈತೆ ಅಲ್ಲಿ ದೂರೀಕರಿಸಿಲ್ಲ, ಶರೀರದಿಂದ ದೂರೀಕರಿಸಾಗತ್ತೇನೆ ನಾನು. ಮನಸ್ಸಿನಾಗ ದೂರೀಕರಿಸಿಲ್ಲ, ಮನಸ್ಸಿನಾಗ ಹಿಡ್ಕೊಂಡೇನಿ, ಹೊರ ದೂರೀಕರಿಸಾಗತ್ತೇನೆ. ಅದಕ್ಕೆ ಆನಂದವನ್ನು ಹೊಂದಾಕವಲ್ದು. ಮನಸ್ಸಿನಾಗ ಹಿಡ್ಕೊಳ್ಳೋದು ಹೊರ ಬಿಟ್ರೆ ಆನಂದ ಯಾವಾಗ ಸಿಗ್ಬೇಕು? ಎಲ್ಲಿ ಬಿಡ್ಬೇಕಾಯ್ತು ಅಲ್ಲಿ ಬಿಟ್ರೆ ಆನಂದ ಹೊಂದಕ್ ಐತಿ. ಹಿಡ್ಕೊಂಡಿದ್ದು ಒಂದ್ ಕಡೆ, ಬಿಡುದು ಒಂದ್ ಕಡೆ ಮಾಡಿದ್ರೆ ಆಗೋದಿಲ್ಲ. ಮನದೊಳು ಆರಬ್ಧ ಕರ್ಮಾಧೀನದಿಂದ ಇರದೆ ಜನಿಸುವ ಅಂಗಜ ವಿಕಾರಾದಿ ಗುಣವೆಲ್ಲ ತನಗೆ ವಿಷಯಗಳು. ಅವನು ಅರಿವೇ ತಾನೆಂಬ ನೆನವು ಸತತ ಅಳಿಯದಿವುದೇ ಯೋಗ. ಯೋಗ ಸತತ ಈ ವಿಚಾರದಾಗಿರೋದ ಯೋಗ. ಮನಸ್ಸಿನೊಳಗೆ ಆರಬ್ಧದಿಂದ ಬರ್ತಕ್ಕಂಥ ಪ್ರಾರಬ್ಧದಿಂದ ಬರ್ತಕ್ಕಂಥ ದುಃಖವನ್ನ ನನಗೆ ಸಂಬಂಧ ಇಲ್ಲ, ವಿಷಯಗಳು ಅವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟದ್ದು ಅಂತ ತಿಳಿದು ಬಿಡ್ಬೇಕಾಗೈತೆ ಅವನ್ನ, ಹೌದಲ್ರಿ? ಹೌದು. ನನಗೆ ಸಂಬಂಧ ಇಲ್ಲದ ಪ್ರಾರಬ್ಧದಿಂದ ಬಂದೈತಿ, ಪ್ರಾರಬ್ಧಕ್ಕೆ ಅನುಸಾರವಾಗಿ ಇರ್ತೈತಿ, ಅದು ಪ್ರಾರಬ್ಧಕ್ಕೆ ಅನುಸಾರವಾಗಿ ಹೋಗ್ತೈತಿ. ನನ್ನ ಸಂಬಂಧ ಇಲ್ಲದ ಅವೆಲ್ಲ ವಿಷಯ ವಸ್ತುಗಳು ಪ್ರಾರಬ್ಧಕ್ಕೆ ಅನುಸಾರವಾಗಿ ಬರ್ತಾವ, ಪ್ರಾರಬ್ಧಕ್ಕೆ ಅನುಸಾರವಾಗಿ ಹೋಗ್ತಾವ. ಶರೀರ ಮಾಡೈತಿ, ಶರೀರ ಅನುಭವಿಸ್ತೈತಿ ಬಿಡು ಅನ್ನುವಂಥ ಅದು ಶರೀರ ನಾನಂತ ತಿಳ್ಕೊಂಡೇನಲ್ರಿ, ಅದಕ್ಕೆ ಬರೋಲ್ಲ. ಶರೀರ ನಾನಂತ ತಿಳ್ಕೊಂಡವನೇ ಅದಕ್ಕೆ ಈಗ ಇದನ್ನ ಮಾಡಾಕತ್ತೀನಿ. ಹೌದು, ನನಗೆ ಬಂತು ನನಗೆ ಹೋಯ್ತು ಅಂತ ಹೇಳ್ಕೊಂಡೇನೆ, ಹೌದಲ್ರಿ? ಅದಕ್ಕೆ ಪ್ರಾರಬ್ಧವಶಾದಿಂದ ಬಂದಂತ ಈ ಮನಸ್ಸಿನೊಳಗೆ ಹಿಡ್ಕೊಂಡೇನಲ್ಲ ಅದನ್ನ ಕೈ ಬಿಡ್ಬೇಕಾಯ್ತು. ಅದನ್ನ ಬಿಟ್ಟು ಇದೆಲ್ಲ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬರ್ತೈತಿ, ಪ್ರಾರಬ್ಧಕ್ಕೆ ಅನುಸಾರವಾಗಿ ನನಗೆ ಸಂಬಂಧ ಇಲ್ಲ, ನಾನು ಮಾತ್ರ ಇವನ್ನೆಲ್ಲ ಅರಿತ ಬೇರೆ ಅದೇನು, ನಾನು ಸಾಕ್ಷಿ ಇದ್ದೀನಿ,
ಅನ್ನುವಂಥ ಅದನ್ನು ಯಾವಾಗಲೂ ವಿಚಾರ ಮಾಡ್ತಾ ಮಾಡ್ತಾ ಇರೋದ ಯೋಗ ಅಂತ ಹೇಳ್ತಾರೆ. ಹೌದಲ್ರಿ? ಇದಕ್ಕೆಲ್ಲಕ್ಕೂ ನಾ ಸಾಕ್ಷಿ ಇದೇನಲ್ಲ, ನಾ ಸಾಕ್ಷಿ ಅಂತ ತಿಳ್ಕೊಂಡು ಯಾವಾಗಲೂ ಅದನ್ನ ಅನುಸಂಧಾನ ಮಾಡ್ತಾ ಇರೋದ ಯೋಗ. ಹೌದು. ಮನದೋಳ್ ಆರಬ್ಧ ಕರ್ಮಾಧೀನದಿಂದಾಗಿರದೆ ಜನಿಸುವ ಅಂಗಜ ವಿಕಾರಾದಿ ಗುಣವೆಲ್ಲ ತನಗೆ ವಿಷಯಗಳು. ನನಗೆ ಇವೆಲ್ಲ ಅಂಗದ ವಿಕಾರ ಆಕೈತಿದ, ಕ್ಷಣ ಕ್ಷಣಕ್ಕೂ ವಿಕಾರ ಆಕೈತಿ. ವಿಚಾರ ಮಾಡಿಲ್ಲ ನಾವು, ನೋಡ್ಯವನ ವಿಚಾರ ಮಾಡ್ಯವನ ಇಲ್ಲ. ಇನ್ನೊಬ್ರು ಹೇಳ್ದಾಗ ಗೊತ್ತಾಗ್ತೈತಿದ. ನಾ ನಾ ಕನ್ನಡಿ ಮುಂದೆ ನಿಂತು ಮುಖ ನೋಡ್ಕೊಂತೀನಿ, ಶರೀರ ನೋಡ್ಕೊಂತೀನಿ, ಆದ್ರೂ ಕೂಡ ನಾನು ಈ ಶರೀರ ವಿಕಾರ ಆಗತ್ತೈತಿ, ನಾನು ಮಾತ್ರ ಅದ್ರೊಳಗೆ ಯಾವಾಗಲೂ ಅದೇನಿ, ನನ್ನಲ್ಲಿ ವಿಕಾರ ಇಲ್ಲ, ಇದಕ್ಕೆ ವಿಕಾರ ಐತಿ ಅಂತ ತಿಳ್ಕೊಂಡೇವನ ನಾವು? ಇಲ್ಲ, ನನಗ ವಿಕಾರ ಆತು ಅಂತ ತಿಳ್ಕೊಂಡ್ಬಿಟ್ಟೆ ನಾನು. ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗತೈತಿ. ವಿಚಾರ ಮಾಡ್ಯಾವ ನಾವು? ಕ್ಷಣ ಕ್ಷಣಕ್ಕೂ ಬದಲಾವಣೆ. ಹೌದಲ್ರಿ? ಇದ್ದಕ್ಕಿದ್ದಂಗೆ ಐತೆ ಅನ್ನೋದು ಅಂತಂದ್ರೆ ಬದಲಾವಣೆ ಹಾಕೊಂತಾನ ಬರಾಗತ್ತೈತಿ. ಬದಲಾವಣೆನ ಅದ್ರ ಗುಣಧರ್ಮ. ವಿಕಾರ ಆಗುದ ಅದ್ರ ಗುಣಧರ್ಮ. ಯಾವಾಗ ಹುಟ್ಟೈತಿ ಅವಾಗ ಬೆಳಿತಾ ಬೆಳಿತಾ ಮತ್ತ ಏರ್ತಿ, ಮತ್ತ ಇಳಿತಾ ಇಳಿತಾ ವಿಕಾರಕ್ಕಂತ ಹೊಂಟ್ತಿ. ಹೌದಲ್ರಿ? ಬೆಳಿತಿ, ಪೂರ್ಣ ಬೆಳವಣಿಗೆ ನಿಂತ ಮೇಲೆ ವಿಕಾರಕ್ಕಂತ ಸಮಯ ಆಕತಿ. ಬೆಳೆದೂನು ವಿಕಾರ. ಅದಕ್ಕೆ ವಿಕಾರ ಅನ್ನೋದು ಇದೀಗ ವಿಕಾರದೊಳಗೆ ಕೂಡೈತಿದ. ಗುಣಧರ್ಮನ ವಿಕಾರ ವಿಕಾರ ಆಗುದ. ಇದಕ್ಕಿದ್ದಂಗ ಇಲ್ಲಿದ. ಊಟದಾಗ ಹೆಂಗಿತ್ತು ಹಂಗೆ ಇಲ್ಲ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಹಾಕು ಅಂತ ಹೊಂಟ. ವಿಚಾರ ಮಾಡಿಲ್ಲ ನಾವು. ಪ್ರತಿದಿನ ನೋಡ್ತೇವು ದರ್ಪಣದೊಳಗೆ, ಕನ್ನಡಿ ಒಳಗೆ ನೋಡ್ತೇವು ಮಕ. ನೋಡ್ಕೊಂಡ್ರು ಕೂಡ ನಮ್ಗೆ ಆದ್ರ ವಿಕಾರಗಳು ಗೊತ್ತಾಗಲ್ಲ. ಮಕ ನೀರಿಗೆ ಕೆಟ್ಟಿ, ಕೂದ್ ಬೆಳಗ ಅದು ಹಲ್ಲು ಬಿದ್ದು ಮಕ ಚರ್ಮ ಸುಕ್ ಗಟ್ಟಿ, ಆದ್ರೂ ಕೂಡ ಇನ್ನ ನನಗೆ ವಿಕಾರ ನನಗ ಐತಿ ಅಂತ ಹಿಡ್ಕೊಂಡ್ಬಿಟ್ಟೆ. ನಾನ್ ಮಾತ್ರ ಅದ್ರೊಳಗೆ ವಿಕಾರಕ್ಕೆ ಸಾಕ್ಷಿ ಅದೇನಿ ನಾನು ಅಂತ ತಿಳ್ಕೊಂಡಿಲ್ಲ. ನಾ ಹಿಂದೂ ಇದ್ದೆ, ಇವು ಅದನಿ, ಮುಂದೂ ಇರ್ತೇನೆ. ಬಾಲಕ ಇದ್ದಾಗಿದ್ದು ಅದನಿ, ಬಾಲಕ ಇದ್ದಾಗಿನ ಅನುಭವವನ್ನು ಹೇಳ್ತೀನಿ, ಈಗನೂ ಹೇಳ್ತೀನಿ, ಮುಂದೂ ಇರ್ತೇನೆ ನಾನು. ಆದ್ರೆ ಇದು ಮಾತ್ರ ವಿಕಾರಕ್ಕಂತನ ಬಂತು. ಬಾಲಕ ಇದ್ದಾಗಿನ ಹಂಗಿಲ್ಲ, ಈಗಿನ ಮುಂದಿರೋದಿಲ್ಲ. ನಿನ್ನಿದ್ದಂಗೆ ಇವತ್ತಿಲ್ಲ. ಸೂಕ್ಷ್ಮವಾಗಿ ವಿಚಾರ ಮಾಡ್ಯಾರ, ನಿನ್ನಿದ್ದಂಗೆ ಇವತ್ತಿಲ್ಲ. ಆಯ್ತೇನು? ಹೋದ ಕ್ಷಣ ಈ ಕ್ಷಣದಾಗ ಐತೇನು? ಅದಕ್ಕೆ ದಿನ, ಪಕ್ಷ, ಮಾಸ, ವರ್ಷ, ಕಲ್ಪಾದಿಗಳು ನಿನ್ನೊಳಗೆ ಒಗೆದ ಕಾರಣದಿಂದ ನೀನು ಮಿಗೆ ಪೂರ್ಣ ಪದ. ಹೌದಲ್ಲ? ನೀನು ಎಲ್ಲ ಕಾಲದಾಗ ಓದಿ, ಎಲ್ಲ ಅವಸ್ಥೆ ಒಳಗೆ ಓದಿ, ಎಲ್ಲ ನಿನಗೆ ಅನುಭವವನ್ನು ಮಾಡ್ಕೊಂತಿ ಇವನ್ನ. ಅದಕ್ಕೆ ನೀನು ಪೂರ್ಣ ಪದ ಅದಿ, ಸತ್ಯ ವಸ್ತು ನೀನದಿ. ಅದಕ್ಕೆ ನಿನ್ನಲ್ಲಿ ವಿಕಾರಾದಿಗಳಿಲ್ಲ. ಈ ಅಂಗಜವಾಗಿ ತೋರ್ತಕ್ಕಂಥ ಈ ಶರೀರಕ್ಕೆ ವಿಕಾರ ಐತಿ, ನಿನಗೆ ಮಾತ್ರ ವಿಕಾರ ಇಲ್ಲ. ಜನಿಸುವ ಅಂಗಜ ವಿಕಾರಾದಿ ಗುಣವೆಲ್ಲ ತನಗೆ ವಿಷಯಗಳು. ಅವೆಲ್ಲ ನಿನಗೆ ವಿಷಯಗಳು. ಯಾವ್ದನ್ನ ನೀ ಎದುರಿಟ್ಟು ನೋಡ್ತಿಯಲ್ಲ ಅವೆಲ್ಲ ವಿಷಯಗಳು. ಶರೀರ ಮೊದಲು ಮಾಡ್ಕೊಂಡು ಈ ತೋರಿಕೆಗಳ ಕೂಡ ಎಲ್ಲ ವಿಷಯಗಳು. ಹೌದಲ್ರಿ? ಅಂತ ಇದನ್ನ ಬಿಟ್ಟು ನಾ ಈ ವಿಷಯಗಳಿಗೆ ನಾ ಸಾಕ್ಷಿ. ಅವನು ಅರಿವೇ ತಾನೆಂಬ ನೆನವು ಸತತ ಅಳೆಯದಿರುವುದೇ ಯೋಗ. ನಾ ಇವನ್ನೆಲ್ಲ ಅರಿತಕ್ಕಂಥ ಅರಿವು ನಾನು ಅದೇನಿ ಅಂತ ಯಾವಾಗಲೂ ಇದನ್ನ, ಈ ವಿಚಾರ ನನ್ನೊಳಗೆ ನಾ ಮಾಡ್ತಾ ಇರೋದ ಯೋಗ ಅಂತ ಹೇಳ್ತಾರೆ. ಎಲ್ಲವನ್ನೂ ಅರಿವ ತಾನೆ. ಎಲ್ಲವನ್ನೂ ಅರಿತಕ್ಕಂಥ ಅರಿವು ನಾನು ಅದೀನಿ. ನಾ ವಿಕಾರಕ್ಕೆ ಸಾಕ್ಷಿ ಅದೇನಿ. ಅರಿತಾ ನಾ ಬೇರೆನ ಅದೇನಿ.
ನನ್ನಲ್ಲಿ ವಿಕಾರ ಬಂದಿಲ್ಲ, ವಿಕಾರ ಬಂದಿದ್ದೆಲ್ಲ ವಿಷಯಗಳಿಗೆ ವಿಚಾರ ಬಂದಿದೆ. ಯಾವುದು ನನ್ನಿಂದಾಗಿ ಅರಿವಿಸ್ಕೊಳ್ತೈತಿ ಅದಕ್ಕೆ ವಿಕಾರ ಐತಿ. ನಾ ಅರಿತಾ ಬೇರೆ ಸಾಕ್ಷಿ ಅದೀನಿ, ನಾನು ಆ ಅರಿವ ನಾನು ಅದೀನಿ ಅನ್ನೋದನ್ನ ಯಾವಾಗಲೂ ಬಿಟ್ಟು ಬಿಡದ ಇದನ್ನ ಮಾಡ್ತಾ ಇರೋದ ಯೋಗ. ಅದಕ್ಕೆ ಬೇರೊಂದು ಯೋಗದೊಳಗೆ ಬಳಲದೆ ಆನಂದವಣಿ ಸೂರ್ಯ ಕೊಡುವ ಆತ್ಮನಿಜ ನಿಷ್ಠರಾಗಿ ಇದು ಯೋಗ. ಇದು ಯೋಗ. ಕೈಕಾಲು ಮಾಡಿಸ್ಕೊಂಡು ಕುಂದ್ರದ್ದು ಯೋಗ ಅಲ್ಲ, ಆಸನಗಳಲ್ಲ. ಆಸನಗಳು ಯೋಗಾಸನಗಳಲ್ಲ, ಬರೀ ಆಸನಗಳು. ಯೋಗನ ಬೇರೆ, ಆಸನ ಬೇರೆ. ಯೋಗದ ಕ್ರಮನ ಬೇರೆ, ಆಸನದ ಕ್ರಮನ ಬೇರೆ. ಆಸನ ಶರೀರಕ್ಕೆ, ಹೌದಲ್ಲ. ಯೋಗ ಮನಸ್ಸಿಗೆ. ಅದಕ್ಕೆ ನಾವು ನಿಮ್ಗೆ ಅಂತೀವರಿಪ್ಪ, ಶ್ರೀ ಗುರುವೇ ಶರಣು. ಇವನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿಲ್ಲ. ನಾವಲ್ರಿ ತಿಳಿಸ್ಕೊಟ್ಟಾರ. ಅವ್ರ ಅನುಭವಗಳ ಎಲ್ಲ ಸಾಕಷ್ಟು ಹೇಳ್ತಾ ಬಂದಾರ. ನಾವ್ ಇನ್ನ ಎಚ್ಚರನ್ನ ಆಗ್ವಲ್ವ. ನಮಗೂ ಗೊತ್ತಿದ್ವಿ, ನಾವು ಬೇರೊಂದು ಯೋಗದೊಳಗೆ ಬಳಲಾಕತ್ತಿದ್ವಲ್ರಿ ದಿವಸ. ಅದಕ್ಕೆ ವಿಕಾರಾದಿ ಗುಣವೆಲ್ಲ ತನಗೆ ವಿಷಯಗಳು ಅವನು ಅರಿವೇ ತಾನೆಂಬ ನೆನವು ಸತತ ಅಳಿಯದಿವುದೇ ಯೋಗ. ಅರಿವು ನಾನದೇನೆ ಅಂತ ಯಾವಾಗಲೂ ಅಳೀಬಾರ್ದದ. ಅರುಣ ನಾನದೇನೆ ಅಂತ ಯಾವಾಗಲೂ ಇರ್ಬೇಕು ಅಂತ. ಅದಕ್ಕೆ ಅರಿವೇ ಎಲೆ ಅರಿವೇ ನಿನ್ನ ತೆರನರಿಯೇ ಮುಕ್ತಿ ಹೌದು ನಿಶ್ಚಯವಂತೆ. ಯಾರು ಯಾವಾಗೂ ಇಲ್ಲಂಗ ಆಗಿಲ್ಲ, ಅದು ಯಾವಾಗಲೂ ಇರುದ. ಅದರ ತೆರನರದೆ ಅಂದ್ರೆ ನಿನ್ನ ಮುಕ್ತಿ ನಿಶ್ಚಯ ಗ್ಯಾರಂಟಿ. ನೀ ಶರೀರದ ತೆರೆ ಒಳಗೆ ಬಿದ್ದುಕೊಂಡ ಶರೀರವನ್ನ ಅರಿತಾ ನಿನ್ನೇನಾಗಿ ಬಂಧನಕ್ಕೆ. ಅರಿವಿನ ತೆರನರದೆ ಅಂದ್ರೆ ಮುಕ್ತಿ ನಿಶ್ಚಯ. ಹೌದಲ್ಲ. ಅರಿವಿನ ತೆರನ ಅರಿಯಾಕ ನಾವು ಪ್ರಯತ್ನ ಇಲ್ಲ. ಅರು ಯಾವಾಗ ಇಲ್ಲಂಗಾಗೈತಿ ವಿಚಾರ ಮಾಡೇವ್ ನಾವು. ಅರು ಯಾವಾಗ ಇಲ್ಲಂಗಾಗೈತಿ ವಿಚಾರಣೆ ಮಾಡಿಲ್ಲ. ಶರೀರದ ಬಗ್ಗೆ ನಾವು ವಿಚಾರ ಮಾಡ್ತೇವ್ ನಾವು. ಸ್ವಾರ್ಥನ ಮುಂದೆ ಬಂದ. ಹೌದು. ಅದಕ್ಕೆ ಒಳಗಿನ ರಾಗಗಳು. ಹೌದಲ್ಲ. ರಾಗನ ಮತ್ತು ಸ್ವಾರ್ಥಕ್ಕೆ ಈಡು ಮಾಡಿದ್ದೆ. ರಾಗ ಹೊತ್ತಂದ್ರೆ ಅವನು ಸ್ವಾರ್ಥನೂ ಇಲ್ಲ, ಇನ್ನೊಂದು ಇದನ್ನು ಏನೂ ಇಲ್ಲ. ರಾಗನ ಬಂಧನಕ್ಕೆ ಕಾರಣ, ಬೌಬೀಜಕ್ಕೆ ಕಾರಣ ಆಗಿದೆ ಯಾವ್ದು ಅಂದ್ರೆ ರಾಗ. ಬೌಬೀಜ ಅಂದ್ರೆ ಯಾವ್ದಂದ್ರೆ ರಾಗನ, ವಿಷಯದ ಮೇಲಿನ ಪ್ರೀತಿ. ಜಾಸ್ತಿ ಐತಿ ಅದಕ್ಕೆ ಅದ್ರ ಮೇಲಿನ ಮೇಲೆ ಅದನ್ನ ನೆನಪಕ್ಕೆ ಇದು ಜಾಸ್ತಿ ಆತ ಇದು ಬರ್ತದೆ. ಯಾವ್ದು ರೂಢಿ ಜಾಸ್ತಿ ಆಗಿತ್ತು ಅದು ಇದಾಕೈತಿ. ನಾವು ವಿಷಯದ ಮೇಲೆ ಪ್ರೀತಿ ಇದ್ದಾವ ಕನಸಿನಾಗು ನಿದ್ದಿಗನ್ನಾಗು ಅದ ಬಡಬಡ್ತಾರೆ. ಹೌದು. ಅದು ಇದ್ರ ನೆನವು ಜಾಸ್ತಿ ಆಯ್ತಂದ್ರೆ ಯಾವಾಗ್ಲೂ ಇರ್ತೈತಿ ಅಂತೀವಿ. ಮಹದಾದಿ ವಿಕೃತಿ ಒಡಗೂಡದೆ ಅದ್ವಯ ನಿತ್ಯವಹ ಸಚ್ಚಿದಾನಂದ ಪರಿಪೂರ್ಣವೆನಿಪ ಸಹಜ ಪರಿಭೌಮವಣೆ ತಾನೆಂಬ ಮತಿ ಮರೆಯದಿಗುದೇ ವೇದಾನುಮತವಾದ ಯೋಗ. ವೇದಾನುಮತವಾದಂತ ವೇದಗಳು ಹೇಳುವಂತ ಮತ ಯಾವ್ದು ಅಂದ್ರೆ ವೇದದ ಮತ ಯಾವ್ದು ಅಂದ್ರೆ ಪರಬ್ರಹ್ಮ ಸ್ವರೂಪನ ತಾನದೇನೆ ಅಂತ ತಿಳ್ಕೊಳೋದು, ಅದನ್ನ ಅನುಸಂಧಾನ ಮಾಡೋದು. ಮಹದಾದಿ ವಿಕೃತಿಗಳು ನನ್ನ ಸಂಬಂಧ ಇಲ್ಲ. ಅವು ಇಲ್ಲ ಮಹದಾದಿ ವಿಕೃತಿ ಒಡಗೂಡದೆ ಮಹಾಭೂತಗಳ ವಿಕಾರಗಳು ನನ್ನ ಸಂಬಂಧ ಇಲ್ಲ. ಹೌದಲ್ರಿ. ಇದೆಲ್ಲ ವಿಕಾರ ಬದಲಾವಣೆ ಆಗುದಾದ್ರ ಗುಣಧರ್ಮ. ನಾನು ಅದಕ್ಕೆ ಬದಲಾವಣೆ ಆಗದೆ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಅದೇನಿ ಅಂತ ಯಾವಾಗಲೂ ಇದರ ನೆನವಿನಾಗಿರೋದ ವೇದಾನುಮತವಾದ ಯೋಗ ಮರೆಯದಿಹುದೇ. ಇದನ್ನ ನಾ ಪರಬ್ರಹ್ಮ ಸ್ವರೂಪ ಅದೇನೆ ಅಂತ ಯಾವಾಗ್ಲೂ ಮರೆಯಂಗಿಲ್ಲ ಅಂತ. ಇದು ವೇದಗಳ ಹೇಳುವಂತ ಯೋಗ ವೇದಾನುಮತವಾದ ಯೋಗ. ಎಲ್ಲಾ ವೇದಗಳಲ್ಲಿ ಹೇಳೋದು ಇದನ್ನ. ಈ ಪರಬ್ರಹ್ಮ ಸ್ವರೂಪನದಿ, ಸಚ್ಚಿದಾನಂದ ಸ್ವರೂಪನದಿ, ನೀನು
ಅರುವ ನೀನದಿ ಅಂತ ಹೇಳೋದ ಯಾವ್ದು ಅಂದ್ರೆ ವೇದಗಳು ಹೇಳ್ತಾವ ಇದನ್ನ. ಇದರ ನೆನಪಿನಾಗಿ ಸದಾ ಇರೋದ ಯೋಗ ಅಂತ ಯೋಗ. ಮಹದಾದಿ ವಿಕೃತಿ ಒಡಗೂಡದೆ ಅದ್ವಯ ನಿತ್ಯ ಸಚ್ಚಿದಾನಂದ ಪರಿಪೂರ್ಣವೆನಿಪ. ನಾ ಅದ್ವಯದನಿ, ಸತ್ಯದನಿ, ನಿತ್ಯದನಿ. ಹೌದಲ್ಲ? ಹೌದು. ನಾ ಶುದ್ಧನದನಿ, ಮುಕ್ತನ ನಾನದನಿ. ಸಹಜ ಪರಿಭ್ರಮಣೆ ತಾನೆಂಬ ಮತಿ ಮರೆಯದಿರುವುದೇ. ಮನಸ್ಸಿನಾಗ ಇದನ್ನ ಬುದ್ಧಿ ಒಳಗೆ ಇದನ್ನ ದೃಢ ಆಗ್ಬೇಕು ಅಂತ ಹೇಳ್ತಾರೆ. ಮತ್ತಿ ಒಳಗೆ ಇದನ್ನ ಮರೆಯದಿರುವುದೇ ವೇದಾನುಮತವಾದ ಯೋಗ. ನಾವು ಎಲ್ಲಿ ಮರೆತು ಬಿಡ್ತೇವೆ, ಶರೀರ ನಾನಂತ ಚಲೋ ಆಗ್ಬಿಡ್ತೇವೆ. ಈ ವಿಕಾರಗಳೆಲ್ಲ ನನಗೆ ಅದಾವು, ಮಹದಾದಿ ವಿಕೃತಿಗಳೆಲ್ಲ ನನ್ನ ಸಂಬಂಧ ಅದಾವ ಅಂತ ತಿಳ್ಕೊಂಡ್ಬಿಟ್ಟೆ. ಅದು ವಿಕಾರ ಆಗೋದ ಅದಂತ ಗೊತ್ತಿಲ್ಲ. ವಿಕಾರನ ಅದ್ರ ಗುಣಧರ್ಮ. ಹೌದಲ್ಲ? ಈಗ ಇವತ್ತು ಹಿಂಗಿದ್ದಿದ್ದು ನಾಳೆ ಹಿಂಗಿರುವುದಿಲ್ಲ. ನಿನ್ನೆ ವಾತಾವರಣ ಇವತ್ತೈತನ ಅಂದ್ರೆ ಇಲ್ಲ. ಶರೀರ ಗುಣಧರ್ಮ ಬದಲಾವಣೆ ಆಗೋದ ಅದ್ರ ಗುಣಧರ್ಮ. ಏನ್ರಿ ನಿನ್ನೆ ಎಷ್ಟು ಚಲೋ ಇತ್ತು, ಇವತ್ತು ಏನ್ರಿ ವಿಪರೀತ ಬಿಸಿಲು, ವಿಪರೀತ ಸೆಕೆ. ನಿನ್ನೆ ಒಂದ್ ಸ್ವಲ್ಪ ಗಾಳರ ಇತ್ತು, ಇವತ್ತೇನು ಇಲ್ಲ. ಏನಿಲ್ಲ. ಗುಣಧರ್ಮ. ಹೌದು. ವಿಕಾರ ಆಗೋದು, ಬದಲಾವಣೆ ಆಗೋದು ಅದ್ರ ಗುಣಧರ್ಮ. ಅದಕ್ಕೆ ಪ್ರಕೃತಿ ಅಂತ ಅನಿಸ್ಕೊಂಡೈತೆ. ಅದು ಬದಲಾವಣೆ ಆಗೋದು ಅದ್ರ ಗುಣಧರ್ಮ. ಬದಲಾವಣೆ ಆಗೋದ ನಾನಂತ ತಿಳ್ಕೊಂಡೇನಲ್ಲ. ಅದಕ್ಕೆ ಸಾಕ್ಷಿ ಕೂಟಸ್ಥ ಬ್ರಹ್ಮ ಸ್ವರೂಪನ್ ನಾನು ಅದೇನಿ, ನಿತ್ಯ ನಾನು ಅದೇನಿ, ಅದ್ವಿತೀಯ ನಾನು ಅದೇನಿ, ಒಂದ ನಾನು. ಅದನ್ನ ಅದ್ವಿತೀಯನಾಗಿ ಅರಿತೇನೆ ನಾನು. ಹೌದಲ್ರಿ? ಅರಿವಿನಿಂದನ ಅರಿತೇನೆ ನಾನು, ಅರುವ ನಾನು ಅದೇನಿ ಅಂತ ಖಾತ್ರಿ ಮಾಡ್ಕೊಂಡಾಗ ಯೋಗ ಆಕೈತೆ. ಕರುಣಾದಿ ಗುಣ ವಿಷಯತೆಗೆ ಸಾಕ್ಷಿಕನೆಂಬ ಗುರು ಶಂಭುಲಿಂಗ ತಾನಾದನೆಂಬ ಪರಿಕಲ್ಪನೆಯನ್ನು ಉಳಿದು ತೆರೆ ಅಡಗಿದ ಅಂಬುದಿಯ ಪರಿಯಂತೆ ಸಲೆ ಸುಮ್ಮನಿವುದೇ ನಿಜ ಯೋಗ. ತೆರೆ ಅಡಗಿದ ಅಂಬುದಿ ಅಂತೆ ಸಮುದ್ರ. ಹೌದಲ್ಲ? ಆಳಕ್ ಹೋದಾಗ ತೆರೆಗಳ ಇಲ್ಲ, ಒಳಗ್ ಹೋದಂಗಿಲ್ಲ. ನನ್ನ ಒಳಗೆ ಬಂದಾಗ ತೆರೆಗಳ ಇಲ್ಲ. ನಾ ದಂಡಿ ನಿಂತು ಬಿಟ್ಟೇನಿ. ಶರೀರಾದಿ ಕರ್ಣಾದಿಗಳ ವಿಕಾರನ ನಾನು ಹಿಡ್ಕೊಂಡು ಕುಂತು ಬಿಟ್ಟೇನಿ. ಕರ್ಣಾದಿ ಗುಣ ವಿಷಯತೆಗೆ. ಹೌದಲ್ರಿ? ಕರ್ಣಾದಿಗಳ ನಾನು ಅಂತ ಹಿಡ್ಕೊಂಡು ಕುಂತು ಇಲ್ಲೇ ದಂಡ್ಯಾಗ ಕುಂತು ಬಿಟ್ಟೇನಿ. ನಾನು ಒಳಗ್ ಹೋಗೇ ಇಲ್ಲ. ನಾನು ಒಳಗ್ ಹೋದಾಗ ತೆರೆ ಅಡಗಿದ ಅಂಬುದಿ ಅಂತ. ನಟ್ ನಡು ಸಮುದ್ರದ ಹೋದಾಗ ಏನ್ ತೆರೆಗಳದಾವಲ್ಲಿ? ದಾಂಡಿ ನಿಂತ ತೆರೆಗಳು ಬರ್ತಾವ. ಹೌದಲ್ಲ? ತೆರೆ ನೊರೆಗಳು ಎಲ್ಲಿದಾವ ಅಂದ್ರ ದಂಡ್ಯಾಗ ಅದಾವ. ಮಧ್ಯ ಸಮುದ್ರದಲ್ಲಿ ತೆರೆ ನೊರೆಗಳೇ ಇಲ್ಲ. ಶಾಂತ ಐತಲ್ಲಿ. ಅಲ್ಲೂ ಹೋಗ್ಯಾಕ ಅದಕ್ಕೆ ನಿನ್ನೊಳಗೆ ಹೋದಾಗ ನೀ ಶಾಂತನ ಅದೇನಿ. ಬಿಡವಲ್ಲ ನಮಗೆ, ಈ ಕರ್ನಾದಿಗಳ ಬಿಡವಲ್ಲ. ಹೌದಲ್ರಿ? ನಿಜ ಯೋಗ ಆಗತ್ರಿಪ್ಪ. ಅದ ನಿಜ ಅಡಗಿ ಅಂಬುದಿ ಅಂತ ಇದ್ದಾಗ ನಿಜ ಯೋಗ ರೀ. ತೆರೆ ಅಡಗ್ಬೇಕಲ್ಲ, ವಿಷಯ ತೆರೆ ಅಡಗ್ಬೇಕಲ್ಲ. ಏನ್ ಮಾಡ್ಬಿಟ್ಟನ್ರಿ? ತೆರೆ ಅಡಗ್ಬೇಕು, ನಾ ಸ್ನಾನ ಮಾಡ್ಬೇಕು ನಿಂತ್ಬಿಟ್ಟಾನ. ಯಾವಾಗ ಅಡಗೋಂಗಿಲ್ಲ, ತರಂಗಗಳು ಹೇಳಾಗತ್ತವ ಯಾವಾಗ ಸ್ನಾನ ಮಾಡೋದು ಅಂತ. ಹೋಗಂತ ಹೇಳ್ತಾರ ಅವ್ರ. ಒಳಗ್ ಹೋಗಿ ಅವನ್ ಅದ್ರ ಕಡೆ ಲಕ್ಷ್ಯ ಕೊಡಬೇಡ, ತೆರೆಗಡೆ ಕಡೆ ಅಂದ. ನೀ ಒಳಗ್ ಹೋದಾಗ ನೀ ಶಾಂತನದಿ ಅಂತ ಹೇಳ್ತಾರೆ. ಅವಾಗ ನಿಜ ಯೋಗ. ಕರುಣಾದಿ ಗುಣ ವಿಷಯತೆಗೆ ಸಾಕ್ಷಿಕನೆಂಬ ಗುರು ಶಂಭುಲಿಂಗ ತಾನಾದನೆಂಬ ಪರಿಕಲ್ಪನೆಯನ್ನು ಉಳಿದು ತೆರೆ ಅಡಗಿದ ಅಂಬುದಿಯ ಪರಿಯಂತೆ ಎಲ್ಲಾ ಕಲ್ಪನೆಗಳು ನಾಶ ಆಗ್ಬೇಕಲ್ರಿ.
ಭಾವನೆಗಳು ಕಲ್ಪನೆಗಳು ಎಲ್ಲಿವರೆಗೆ ಇರ್ತಾವ ಅಲ್ಲಿವರೆಗೆ ಶಾಂತ ಅನುಭವ ಆಗೋದಿಲ್ಲ, ಸುಖದ ಅನುಭವ ಆಗೋದಿಲ್ಲ. ಕಲ್ಪನೆಗಳು ಭಾವನೆಗಳು ಇರುತ್ತನೂ ಶಾಂತಿ ಅನುಭವನ ಆಗೋದಿಲ್ಲ. ಎಲ್ಲ ಕಲ್ಪನೆಗಳು ಅಡಗಬೇಕು, ಅವಾಗ ಶಾಂತ ನಾನದನಿ ಅಂತ ಕಲ್ಪನೆಗಳ ಅಡಗಿದ್ವು ಅಂದ್ರೆ ಶಾಂತಿ. ಅವಾಗ ಕಲ್ಪನಾ ತೆರೆ ಒಳಗೆ ಸಿಕ್ಕು ಒದ್ದಾಡಕತ್ತೀವಿ ನಾವು. ಒಂದು ಸೆಕೆಂಡ್ ಕಲ್ಪನೆ ಇಲ್ಲಾರ್ದಾಗ ಇಲ್ಲಪ್ಪ, ಬರೇ ಕಲ್ಪನೆಗಳು ಒಂದ್ ಕೂಡಲೇ ಮತ್ತೊಂದು ಹಂಗ ಹೀರ ಬೆನ್ನ ಹತ್ತೆ ಬಿಟ್ಟಿರ್ತೈತಿ. ಲೆಕ್ಕ ಹಾಕಂತಾರ ಎಚ್ಚರಿಕೆ ಅವಸ್ಥೆ ಒಳಗೆ ಕಲ್ಪನಾ ಸಾಮ್ರಾಜ್ಯದೊಳಗೆ ಸಾಮ್ರಾಜ್ಯ ಕಟ್ಟಾಕತ್ತ ನೀವು. ಅದಲ್ಪ ಕಲ್ಪಿತ ಪುರುಷ ಅಂದ್ರೆ ಅದಲ್ಪ ಎಚ್ಚರಿಕೆ ತಾನ ಕಲ್ಪನೆ ಮಾಡ್ಕೊಂಡ ಇದನ್ನ ಮಾಡಿದ್ದು. ಸೃಷ್ಟಿ ಹೆಂಗೈತ ಕಲ್ಪಿತ ಪುರುಷನಿಂದನ ಇದು ಸೃಷ್ಟಿ ಆಗಿದೆ. ಅಂದ್ರೆ ತಪ್ಪು ತಿಳುವಳಿಕೆ ಒಳಗೆ ಸೃಷ್ಟಿ ಐತಿ. ಆ ತಪ್ಪು ತಿಳುವಳಿಕೆಯನ್ನು ದೂರ ಮಾಡ್ಕೊಂಡ ಸೃಷ್ಟಿ ಇಲ್ಲ ತಾನ ಸೃಷ್ಟದನ. ತಾನ ಸೃಷ್ಟಿಕರ್ತ, ತಾನ ತಯಾರು ಮಾಡವ, ತಾನ ಅದನ್ನ ಲಯ ಮಾಡ್ತಾನೆ. ಹೌದಲ್ಲ? ತನ್ನಂತ ತಿಳಿದ್ಮೇಲೆ ಇಲ್ಲ ಅಂಬುದಿ ಶಾಂತನ ಐತಿ. ಶಾಂತಿ ಯಾವಾಗ ಐತಿ ಅಂದ್ರೆ ಎಲ್ಲಾ ಕಲ್ಪನೆಗಳು ನಾಶ ಆಗ್ಬೇಕು, ಅವಾಗ ಶಾಂತಿ. ಅದಕ್ಕಲ್ಲಿ ಬೇರೊಂದು ಯೋಗದೊಳಗೆ ಬಳಲದೆ ಆನಂದವಣೆಯ ಸೂರ್ಯ ಬಿಡುವ ಆತ್ಮನಿಷ್ಠರಾಗಿ ಯಾಕೆ ಸುಮ್ಮನೆ ಆ ಯೋಗ ಈ ಯೋಗ ಅಂತ ಬಳಲ್ತೀರಿ. ಕಪಾಲ ಭಾತಿ ಆ ಭಾತಿ ಕಡೆ ಕಪಾಲ ಭಾತಿ 300 ಏನ್ ಹೊಡೆದ್ರು ಸರಿ ಬಿಟ್ಟಿಲ್ಲರಿ. ಅದು ಬೇಕಾದಷ್ಟು ಮಾಡಿದ್ರೆ ಬಿಟ್ಟಿಲ್ಲ. ಎಷ್ಟೆಲ್ಲ ನಾನು ಪೈಲ್ವಾನ, ಎಷ್ಟು ತಾಲೀಮ್ ತೆಗೆದೀನಿ, ಎಷ್ಟೆಲ್ಲ ತಿಂದೀನಿ, ಎಲ್ಲ ಉಂಡಿನಿ, ಕೊಬ್ಬರಿ ಬೆಲ್ಲ ತಿಂದೀನಿ, ಆದ್ರೂ ನನಗೆ ಬಂತಲ್ಲ. ಏರ್ಕಿ ಟೈಮ್ನಾಗ ಮಾಡಿದೀವಿ, ಇಳ್ಕಿ ಟೈಮ್ನಾಗ ಅದನ್ನ ಕೈ ಕೊಡ್ಬೇಕು. ಆಕ್ಚುಲಿ ಅಂತಂದ್ರೆ ಅದು ಇದನ್ನೆಲ್ಲ ನೋಡಿಬಿಟ್ರೆ ಅದ್ರ ವಿಕಾರ ಆಗೋದು ಅದರ ಗುಣಧರ್ಮ. ಹೌದ್ರಿ, ನೀವು ಎಷ್ಟ ಅದನ್ನ ಸದೃಢವಾಗಿ ಇಡಕ್ ಹೋದ್ರು ಅದು ಸದೃಢವಾಗಿ ಇರೋದಿಲ್ಲ. ಜಗ್ಗ ಯೋಗ ಮಾಡ್ಯಾನ, ಹೋಗಿ ಬಂದವನೇ ಆಗುದು ಅದ್ರ ಗುಣಧರ್ಮ ಅಲ್ರಿ. ಎಲ್ಲಾರು ಅದನ್ನ ಈಗ ಕಾಪಾಡ್ತೀನಿ ಅದನ್ನ ಕಾಯಂ ಇಟ್ಕೊಂತೀನಿ ಅನ್ನೋರೆಲ್ಲ ಮನ್ ಮುಕ್ಕಿ ಹೋಗಿದ್ರು. ಯಾರು ಉಳಿದಿಲ್ಲ. ಬೇಕಾದಂತವಿದ್ರು ಇದನ್ನ ತಿಳಿಸ್ಕೊಡುವಂತ ಗುರು ಸಿಕ್ಕಿದೆ. ಅಲ್ಲ ಅದನ್ನ ಹೇಳ್ತಾರ, ರಾಗೇಡು ಮಂದಿ ಹೇಳ್ತಾರ ಬಂದಾರ. ಇಲ್ಲ ಹೇಳ್ಕೊಂತ ಬಂದಿಲ್ಲ ಈಗ. ಆಗತ್ತ ಟೆಂಪರರಿ. ಯಾಕೆ ಟೆಂಪರರಿ? ಇಷ್ಟು ಡೀಪವಾಗಿ ಇದೇ ಹೇಳೋದು ಕೇಳೋದು ಇಲ್ಲಿ ಅಷ್ಟೇ ಐತೆ. ಬೇರೆ ನಿಮ್ಮ ಚಟ ಇದ್ರೆ ನಮ್ಮ ಜೋಳಿಗೆ ಹಾಕ್ರಂತ. ಜನ್ಮದ ಚಟ ಐತಲ್ಲ ಅದನ್ನ, ಚಟ ಐತಲ್ಲ, ಜನ್ಮದ ಚಟ ಐತಲ್ಲ ಬರೋದಿಲ್ಲ ಹಾಕಿ ನೀನ್ ಹಾಳಿ ಹಾಕಿ ಜನ್ಮದ ಚಟ. ಇನ್ನೇನ್ ಜನ್ಮದ ಪುಣ್ಯ ಇದ್ದಾಗ ಕೊಡಾಕ್ ಹಚ್ಚದ, ಹಂಗ ಬರಾಕ್ ಹಚ್ಚೋದಿಲ್ಲ. ಬಂದ್ರು ಕುಂತ ಕೇಳಾಕ್ ಹಚ್ಚೋದಿಲ್ಲ. ಎಲ್ಲಾರಿಗೂ ಸಿಗಾಕೇನದ ಕಾಮನ್ ಭೋಜನ ಅದು ಪುಣ್ಯ ಇದ್ದವರಿಗೆ. ಪುಣ್ಯವಿಲ್ಲದವರಿಗೆ ಎಂತ ದೊರಕೊಳ್ಳೋದು ಮೈತ್ರ. ನೀ ಪುಣ್ಯವಂತೆ, ಕೃತಾರ್ಥೆ, ಕೃತಕೃತ್ಯ, ಅದರಿಂದ ನಿನಗೆ ಹೇಳ್ತೀನಿ ಕೇಳು. ಧನ್ಯ ನೀನು. ಅದು ಅಷ್ಟೊಂದು ದೃಢ ಆಗಿರ್ಬೇಕಲ್ಲ ಹಿಂದ ಪುಣ್ಯ. ಪುಣ್ಯ ಇಲ್ದವ್ರಿಗೆ ದೊರಕೋದಿಲ್ಲ. ಅಲ್ಲೇ ಇದ್ರು ಕೂಡ ಕತ್ತಿಗೇನು ಕೋರ್ತು ಕಾಣ್ ಕಸ್ತೂರಿ ವಾಸನೆ ಕತ್ತಿಗೇನು ಬಂದು ಕತ್ತಿ ಏನು ಹೌದು. ಬೇಕದ ಪುಣ್ಯ ಬೇಕು, ಈಗಿನ ಪ್ರಯತ್ನನೂ ಬೇಕು. ಬರೀ ಹಿಂದಿನ ಪುಣ್ಯ ಇದ್ರೆ ಅಷ್ಟು ನಡೆಯೋದಿಲ್ಲ. ಇದಕ್ಕೆ ಈಗಿನ ಪ್ರಯತ್ನನೂ ಬೇಕು. ಈಗಿನ ಪ್ರಯತ್ನ
ಹಿಂದಿನ ಪುಣ್ಯಲಿದ್ದನ ಎಲ್ಲಾ ಮನುಷ್ಯ ಜನ್ಮಕ್ಕೆ ಬಂದಿದ್ದು. ಮತ್ತೆ ಈಗಿನ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ, ಮನುಷ್ಯ ಜನ್ಮದ ಕರ್ತವ್ಯ ಏನು ಅನ್ನೋದ್ರ ಕಡೆ ಲಕ್ಷ್ಯನ ಕೊಡ್ಲಿಲ್ಲ ಅಂದ್ರೆ ಮುಂದೆ ಏನಾಕ್ಯವು, ಎಂತ ಈ ವರ್ತನೆ ಇರ್ತೈತೆ ಅಂತ ಜನ್ಮವನ್ನು ತಾಳ್ಬೇಕಾಗತ್ತ. ಅದು ಒಂದು ಪುಣ್ಯನ ನಿಜವಾದ ಗುರು, ಒಳ್ಳೆಯ ನಮಗೆ ಗುರು ಸಿಗಬೇಕಾದ್ರೆ ಈಗ ಐತಿ ಪುಣ್ಯ ಬಂದೈತಿ, ಪುಣ್ಯದಿಂದ ಮನುಷ್ಯ ಜನ್ಮ ತಾಳಿ ಬಂದೆವು. ಇಲ್ಲೇ ನಡೀತೈತಿ, ಮುಂದೆ ಏನಾಗಬೇಕು ಏನಾಗಬಾರ್ದು ಅನ್ನೋದನ್ನು ಇಲ್ಲೇನೆ ಐತಿ. ಈಗ ಹಿಂದಿನ ಜನ್ಮ ಯಾವ ಜನ್ಮ ಪಶು ಪಕ್ಷಾದಿಗಳಲ್ಲಿ ಮುಂದೆ ಏನಾಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಕೊಂಡ ಬರೇ ಪುಣ್ಯ ಪಾಪವನ್ನು ನಾಶ ಮಾಡ್ಕೊಂತ ಪುಣ್ಯ ವೃದ್ಧಿ ಮಾಡ್ಕೊಂತ ಬರಾಕತ್ತೇವು. ಭೋಗಭೂಮಿ ಇಲ್ಲಿ ಹಂಗಲ್ಲ, ಅಲ್ಲಿ ಪ್ರಾರಬ್ಧವನ್ನು ಉಣ್ಕೊಂತ ಬರಾಕತ್ತೇವು. ಇಲ್ಲಿ ಪ್ರಾರಬ್ಧವನ್ನು ಉಣ್ತಾ ಏನ್ ಮಾಡಾಕತ್ತೇವು ಅಂದ್ರೆ ಆಗಾಮಿ ಕರ್ಮಗಳನ್ನು ಮಾಡ್ಕೊಳತ್ತೇವು. ಅಲ್ಲಿ ಸಂಚಿತ ತೀರಿಸುವಂತ ಬರಾಕತ್ತೇವು, ಇಲ್ಲಿ ಸಂಚಿತವನ್ನ ಶೇಖರಣೆ ಮಾಡಕತ್ತೇವು. ತೀರಿಸುವಂತ ಹೊಂಟೇವಿ. ಅಲ್ಲಿ ಹಿಂದಿನ ಜನ್ಮದಲ್ಲೂ ತೀರಿಸುವಂತ ಬಂದೇವು. ಈಗ ಬಂದ್ ಮನುಷ್ಯ ಜನ್ಮಕ್ಕೆ ಬಂದೆವು. ಬಂದ ಮೇಲೆ ಇಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಕೋಬೇಕು. ಅದಕ್ಕೆ ಅವ್ರು ಹೇಳಿದ್ರೆ ಮನುಷ್ಯ ಕುಲದ ಲಾಭ ಎದ್ರೊಳಗೈತೆ ಅಂತ ತನ್ನನ್ನ ತಾನು ತಿಳಿದ್ರೊಳಗೆ. ಅನ್ಯದ್ದು ನಾನಂತ ತಿಳ್ಕೊಳೋದಲ್ಲ, ತನ್ನನ್ನ ತಾನು ಅಂತ ತಿಳ್ಕೊಬೇಕಾಗೈತೆ. ಹೌದಲ್ರಿ? ಅವೆಲ್ಲ ಹಿಂದೆ ಅನ್ಯದ್ದು ನಾನಂತ ತಿಳ್ಕೊಂತ ಬಂದೇನಿ. ಶರೀರ ನನಗೆ ಅನ್ಯವಾಗೈತಿದ, ಅದಕ್ಕೆ ಇದನ್ನ ನಾನಂತ ತಿಳ್ಕೊಂತ ಬಂದೆವು. ಈಗ ಏನಾಗ್ಬೇಕಾಗೈತಿ, ನಾನು ಶರೀರ ಅಲ್ಲ, ನಾನು ನಿಜವಾಗಿಯೂ ಅರ್ವ ಅದೇನಿ ಅಂತ ಖಾತ್ರಿ ಮಾಡ್ಕೋಬೇಕು. ಅದ್ರಾಗ ಲಾಭ ಐತಿ. ನೀವು ಎಷ್ಟು ವಿಷಯ ಸಂಪತ್ತನ್ನು ಗಳಿಸಿದ್ರು ಕೂಡ ಲಾಭ ಇಲ್ಲ. ಯಾಕಂದ್ರೆ ಅದು ವಿಪತ್ತ. ಗಂಟ್ಲಕ್ಕೆ ಇದನ್ನ ಹುಲ್ಲು ಹಾಕುವರ ಅದಾರ. ಹೌದಲ್ಲ? ನೀವು ಎಷ್ಟು ಗಳಿಸಿದ್ರು ಅದನ್ನ ಉರ್ಲ್ ಹಾಕೇ ಬಿಡ್ತಾರ. ಅದ್ರೊಳಗೆ ಐತೆ ಅಂತ ತಿಳ್ಕೊಂಡ್ಬಿಟ್ಟೆವು. ಅದು ಪ್ರಾರಬ್ಧ ಇದ್ರು ಇರ್ಲಿ, ಪ್ರಾರಬ್ಧ ಅದನ್ನ ನೀಗಾಕ ಹೋಗ್ಬೇಡ ಅಂತ ಹೇಳಿರೋದು. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮಣಿಮಾರು ತರದು ವನವಾಸ ಬೇಡ, ಧನವನ್ನು ನೀಗಿರಬೇಡ, ತನಗಿನಿತು ತತ್ವಜ್ಞಾನ ಸಂಜಲಿಸಲು ಆಗವಲ್ಲೋ ಕಡಿಪು. ನೀ ಅವನ್ನೆಲ್ಲ ಬಿಡಾಕ ಹೋಗ್ಬೇಡ, ಪ್ರಾರಬ್ಧಕ್ಕೆ ಅಂಶ ಇರ್ತೈತಿ. ಬರೋಂಗಿದ್ರ ಈದಿತ್ತವ್ರಿ ನೀನು ಬಂದೈತಿ. ಅದ್ನ್ಯಾಕ ನೀನು ಕಬೀರಾಗ ಮೈತುಂಬ ಬಂಗಾರ ಇರ್ತಿತ್ತು ಅಂತ ಸಿದ್ಧಾರೂಢನ್ ಕೇಳಿದಂತ ಒಬ್ರು, ಏನ್ರಿಪ್ಪ ಬಂಗಾರನ ಹಾಕೊಂಡು ಬರೇ ಬಂಗಾರದಾಗ ಇರ್ತಾನ ಅಂತ. ಅವ್ನ ಪ್ರಾರಬ್ಧನ ಹಂಗೈತಪ್ಪ, ಏನ್ ಮಾಡೋದು ಹೆಂಗ್ರಿ ಅಂತಂದ್ ನೋಡ್ಬೇಕಾರೆ ಪರೀಕ್ಷೆ ಮಾಡ. ಕಬೀರ ಅಂತಂತ ಎಲ್ಲ ತೆಗೆದಿಡಪ್ಪ, ಅವ್ನ ಬಂಗಾರ ಸಾಮಾನ ಎಲ್ಲ ತೆಗೆದಿಟ್ಟು ಒಂದ್ ರೌಂಡ್ ಅಡ್ಡಾಡಿ ಹಿಂಗ್ ಹೋಯ್ ಬಾ ಅಂತಂದ್ರಂತೆ. ಹಿಂಗ್ ಹೋಗಿ ಬರುತ್ತಲೇ ಮೈ ತುಂಬನ ಬಂಗಾರ ಆಗಿತ್ತು, ಎಲ್ಲಾರು ಹಾಕಿಬಿಟ್ರಂತ. ಅವನ್ ಪ್ರಾರಬ್ಧನ ಹಂಗಿತ್ತು ನೋಡ. ಈಗ ಹೆಂಗೈತಿ, ಅವ ಏನು ಕೇಳಿಲ್ಲ ಆದ್ರೂ ಬಂಗಾರ. ಅವನ್ ಪ್ರಾರಬ್ಧ ಹಂಗೈತಿ. ಪ್ರಾರಬ್ಧಕ್ಕೆ ಅನುಸಾರವಾಗಿ ಬರ್ತೈತಿ ಅದು. ಅದಕ್ಕೆ ಯಾಕೆ ನೀನು ಅದಕ್ ಪ್ರಯತ್ನ ಮಾಡ್ಬಾರ್ದು. ನಿನ್ ಪ್ರಯತ್ನ ಎದಕ್ ಸಾಗ್ಬೇಕಾಗೈತಿ, ನೀ ಯಾರಂತ ತಿಳ್ಕೊಳೋದ್ರ ಕಡೆ. ನಾವು ಅವನ್ನ ಬೆನ್ನ ಹತ್ತಿ ಹೊಂಟೇವು. ಪ್ರಾರಬ್ಧ ಇದ್ರೆ ಬರ್ತೈತಿ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಿಗುವುದಿಲ್ಲ. ಅವಾಗ ಚಿಂತಾ ಮಗ್ನನಕ್ಕನ, ಏನು ಮಾರಾಯ ನಾ ಇಷ್ಟೆಲ್ಲ ಮಾಡಿದೆ, ಸಿಗಲೇ ಇಲ್ಲ. ಹೌದಲ್ಲ? ಅದಕ್ಕಾಗಿ ಏನ್ ಮಾಡೋದು, ಜ್ಯೋತಿಷ್ಯ ಕೇಳೋದು, ಅದಕ್ಕಾಗಿ ಶಕುನ ಕೇಳೋದು. ಅಷ್ಟೇ ಆಗ್ಬೇಕು. ನೀನ್ ಯಾರದೇ ಅಂತ ತಿಳ್ಕೊ. ಹೌದಲ್ಲ? ಇನ್ ಪ್ರಯತ್ನ ನಡಿಬೇಕಾಯ್ತು ಅಷ್ಟೆ. ಅದಕ್ಕೆ ಸುಮ್ಮನೆ ಆ ಯೋಗ ಈ ಯೋಗ ಬಳಲು ಅವಶ್ಯಕತೆ ಇಲ್ಲ. ಆನಂದ ಬೇಕಾಗೈತಲ್ಲ, ಸುಖ ಬೇಕಾಗೈತಲ್ಲ, ಅದು ಎಲ್ಲೈತಿ ಅಂದ್ರೆ ನಿನ್ನ ನಿಜ ನಿಷ್ಠೆಯಲ್ಲಿ ಐತಿ. ಅದ್ರ ಮೇಲೆ ನಿಜ ನಿಷ್ಠೆ ತೋರ್ತಾದ, ಅವಾಗ ನೀನು ಸುಖ ಸಿಗ್ತೈತಿ ಅಂತ ಹೇಳ್ತಾರೆ. ಸುಮ್ಮನೆ
ಅದು ಇದಂತ ಬಾಳಕ್ ಹೋಗ್ಬೇಡ. ಸಕಲ ಸಾಧು ಸಂತರು